ಚಾಲಕನ ಎಡವಟ್ಟು, ಯಮದೂತನಂತೆ ಆದ ಕ್ಯಾಂಟರ್, ಪಶುವೈದ್ಯಕೀಯ ವಿದ್ಯಾರ್ಥಿನಿ ದಾರುಣ ಸಾವು. ಗ್ರಾಮಸ್ಥರ ಸಮಸ್ಯೆ ಆಲಿಕೆ, ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಮೆಚ್ಚುಗೆ, ಫುಲ್ ಫಿದಾ ಆದ ಗ್ರಾಮಸ್ಥರು. ಕನ್ನಡ ಭವನಕ್ಕೆ ಅಂತಿಮ ಸ್ಪರ್ಶ, ಗುಣಮಟ್ಟದ ಬಗ್ಗೆ ಅಪಸ್ವರ, ಅಸಮಾಧಾನ ಹೊರಹಾಕಿದ ಕಲಾವಿದರು. ರೇಷ್ಮೆ ಕೃಷಿಗೆ ತಂತ್ರಜ್ಞಾನ ಅಗತ್ಯ, ಇಳುವರಿ ಜೊತೆಗೆ ಗುಣಮಟ್ಟ ಕಾಪಾಡಿಕೊಳ್ಳಿ, ಭೋಜಣ್ಣ ಕರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಪಶು ವೈದ್ಯೆಯಾಗಿ ಅಂತಿಮ ವರ್ಷದ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಇಂಟರ್ನ್ಶಿಪ್ ಮಾಡಲು ತಂದೆಯ ಜೊತೆ ಬಸ್ ನಿಲ್ದಾಣಕ್ಕೆ ಡ್ರಾಪ್ ಹಾಕಿಸಿಕೊಳ್ಳಲು ಹೋಗಿ ಸಾವಿನ ಮನೆ ಸೇರಿದ್ದಾಳೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಈ ಸುಂದರವಾದ ಹೆಣ್ಣು ಮಗಳ ಹೆಸರು ಯೋಗಿತಾ ಅಂತ. 22 ವರ್ಷ ವಯಸ್ಸು. ಹಾಸನದ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಅಂತಿಮ ವರ್ಷದ ವ್ಯಾಸಂಗ ಮುಗಿಸಿ ಬೆಂಗಳೂರಿನಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ಲು. ಯೋಗಿತಾ ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದವರು. ಆದರೆ ಬದುಕು ಕಟ್ಕೊಳ್ಳೋಕೆ ಅಂತ ಅಂದಾರ್ಲಹಳ್ಳಿ ಗ್ರಾಮ ತೊರೆದು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದು ಜೀವನ ನಡೆಸ್ತಾ ಇತ್ತು ಯೋಗಿತಾ ಅವರ ಕುಟುಂಬ. ಪ್ರತಿನಿತ್ಯ ಯೋಗಿತಾ ಅವರ ತಂದೆಯ ಜೊತೆ ಬಸ್ ನಿಲ್ದಾಣದವರೆಗೂ ಡ್ರಾಪ್ ಹಾಕಿಸಿಕೊಂಡು ಬೆಂಗಳೂರಿನಲ್ಲಿ ಪಶು ವೈದ್ಯಕೀಯ ಇಂಟರ್ನ್ಶಿಪ್ ಮಾಡೋಕ್ಕೆ ಅಂತ ಹೋಗ್ತಿದ್ಲು. ಅದರಂತೆ ಶುಕ್ರವಾರವೂ ಸಹ ತಮ್ಮ ತಂದೆಯ ಬೈಕ್ ಹತ್ತಿ MG ರಸ್ತೆ ಬಳಿ ಇರುವ ಅಂಬಾಭವಾನಿ ಹೋಟೆಲ್ ಮುಂದೆ ಬಂದಿದ್ದಾರೆ. ಪಕ್ಕದಲ್ಲೇ ಕ್ಯಾಂಟರ್ ಒಂದು ಹೋಗ್ತಾ ಇದ್ದು ವಾಹನಕ್ಕೆ ಪಾದಚಾರಿ ಅಡ್ಡ ಬಂದಿದ್ದಂತೆ. ಕ್ಯಾಂಟರ್ ಚಾಲಕ ವಾಹನವನ್ನ ಸೈಡ್ಗೆ ಎಳೆದಿದ್ದಾನೆ. ಇದರಿಂದ ಪಕ್ಕದಲ್ಲೇ ಬೈಕ್ನಲ್ಲಿ ತೆರಳ್ತಾ ಇದ್ದ ಯೋಗಿತಾಳ ತಲೆಗೆ ಕ್ಯಾಂಟರ್ ತಗುಲಿ ಕೆಳಕ್ಕೆ ಬಿದ್ದಿದ್ದಾಳೆ. ತಲೆಯ ಭಾಗಕ್ಕೆ ಬಲವಾಗಿ ಪೆಟ್ಟು ಬಿದ್ದಿದ್ದು ಇದರಿಂದ ಸ್ವಲ್ಪ ಹೊತ್ತು ಪ್ರಾಣದಿಂದ ಇದ್ದು ಅನಂತರ ಆಸ್ಪತ್ರೆಗೆ ರವಾನಿಸಿದ ಮೇಲೆ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ. ಅಂದಾರಳ್ಳಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಇರೋದು. BGS ಅಲ್ಲಿ ವರ್ಕ್ ಮಾಡ್ತಾರೆ, ಹೆಡ್ ಮಾಸ್ಟರ್ ಅಂತ ಮುರರಾಜ್ ಸರ್ ಅಂತ. ಅವರಿಗೆ 2 ಹೆಣ್ಮಕ್ಳು. ಬೆಳಗ್ಗೆ ಮಾರ್ನಿಂಗು ಅವರು ಚಿಕ್ಕ ಮಗಳು ವೆಟರ್ನರಿ ಡಾಕ್ಟ್ರ್ ಕೋರ್ಸ್ ಮುಗಿಸಿ ವಿತ್ ಟ್ರೈನಿಂಗು ಹೊರಡೋಕ್ಕೆ ಬೆಳಗ್ಗೆ ಮಾರ್ನಿಂಗ್ ಕರ್ಕೊಂಬಂದಿದ್ದಾರೆ. ಆದರೆ ಅನಾಚುತ್ತರವಾಗಿ ಅಲ್ಲಿ ಕ್ಯಾಂಟರ್ ಗಾಡಿ ಬಂದು ಹಿಂದ್ಗಡೆಯಿಂದ ಗಾಡಿ ಹೊಡೆದು ಮತ್ತು ಅವಳಿಗೆ ಬಿದ್ದು ಪಾಪ ತಲೆಗೆ ಇಂಜೂರಾಗಿ ಡೆತ್ ಆಗಿದ್ದಾರೆ. ತುಂಬ ಅನ್ಯಾಯ, ತುಂಬ ನೋವು. 2 ಹೆಣ್ಮಕ್ಳು ಪಾಪ ಟ್ರೈನಿಂಗಲ್ಲಿತ್ತು. ಏನು ಟ್ರೈನಿಂಗ್ ಎಲ್ಲ ಮುಗಿಸಿ ಡ್ಯೂಟಿ ಮಾಡಬೇಕಂತ ಇದಿತ್ತು. ಕ್ಯಾಂಟ್ರು ಆ ಥರ ಅಲ್ಲಿ ಅಂಬಾಭವನಿ ಹತ್ರ ತುಂಬ ಕುಡುಕರು ಎಲ್ಲ ರೋಡೇ ಫುಲ್ಲು ಎಲ್ಲ ಹತ್ರನೇ ಇರ್ತಾರೆ, ಜಾಗನೇ ಇರಲ್ಲ. ಆ ಥರ ಗಾಡಿನಲ್ಲಿ ಬರುವಾಗ ಇನ್ಸಿಡೆಂಟ್ ಆ ಥರ ನಡೆದಿದೆ. ತುಂಬ ನೋವಾಗ್ತಾಯಿದೆ ನಿಜವಾಗ್ಲೂ. ಅವ್ರ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬಂದಿದ್ದರು, ಅವ್ರ ಜೊತೆಲಿ ಇರ್ತಕ್ಕಂಥ ತುಂಬ ದುಃಖ ಆಗ್ತಿದೆ. ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಇನ್ನೂ ಚಿಕ್ಕ ವಯಸ್ಸು, ತುಂಬ ನೋವಾಗ್ತಾಯಿದೆ. ಇನ್ನು ಇವಾಗ ವೆಟರ್ನರಿ ಡಾಕ್ಟ್ರ್ ಜೀವನ ಕಟ್ಕೊಳೋ ರೇಂಜಲ್ಲಿದ್ದರು ಅವರು. ತುಂಬ ಆಸೆಗಳೆಲ್ಲ ತುಂಬ ಇತ್ತು. ಈ ಟೈಮಲ್ಲಿ ಈ ಥರ ಹಿಂಗಾಯಿತು. ತುಂಬ ನೋವಾಗ್ತಾಯಿದೆ. ಇನ್ನು ಮೃತ ಯೋಗಿತಾ ಪಶು ವೈದ್ಯೆಯಾಗಿ ಕೆಲಸ ಮಾಡಬೇಕು ಅಂತ ನೂರಾರು ಕನಸುಗಳನ್ನು ಹೊಂದಿದ್ಲು. ಆದರೆ ಯಮರಾಜ ಕ್ಯಾಂಟರ್ ವಾಹನದ ಮೂಲಕ ಯಮಪಾಶ ಬೀಸಿದ್ದಾನೆ. ಇನ್ನು ತಮ್ಮ ತಂದೆಯ ಮುಂದೆ ಮಗಳ ಜೀವ ಹೋಗಿದ್ದನ್ನ ಕಂಡು ಕುಪಿತಗೊಂಡಿದ್ದಾರೆ. ಮುದ್ದಾಗಿ ಸಾಕಿದ ಮಗಳ ಜೀವ ಕಣ್ಣೆದರೆ ಹೋಯಿತು ಅಂತ ಕಣ್ಣೀರಿಟ್ಟಿದ್ದಾರೆ. ಮೃತ ಯೋಗಿತಾ ಸ್ನೇಹಿತರು ವಿಚಾರ ತಿಳಿದು ಸ್ನೇಹಿತಳ ಮೃತದೇಹವನ್ನ ಕಂಡು ಕಣ್ಣೀರಿಟ್ಟು ಕಂಬನಿ ಮಿಡಿದಿದ್ದಾರೆ. ಯೋಗಿತಾಳ ಮೃತದೇಹವನ್ನ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನ ಪೋಷಕರಿಗೆ ಒಪ್ಪಿಸಿದ್ದಾರೆ. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕ್ಯಾಂಟರ್ ವಾಹನವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಕಾರ್ಯಕ್ರಮದ ಮೂಲಕ ಹಲವು ವರ್ಷಗಳಿಂದ ರಸ್ತೆ ಬಸ್ ಸಂಚಾರಕ್ಕೆ ತೊಂದರೆ ಅನುಭವಿಸುತ್ತಿದ್ದ ಗ್ರಾಮಸ್ಥರ ಕೂಗಿಗೆ ಶಾಸಕ ಪ್ರದೀಪ್ ಈಶ್ವರ್ ಅಸ್ತು ಅಂದಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು ವೀಕ್ಷಕರೇ, ಶಾಸಕ ಪ್ರದೀಪ್ ಈಶ್ವರ್ ಅವರದ್ದೇ ಶೈಲಿಯ ಮಾತಿನ ವೈಖರಿ ಜೊತೆಗೆ ವಿನೂತನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮನೆ ಮಾತಾಗಿದ್ದು ನಮಸ್ತೆ ಚಿಕ್ಕಬಳ್ಳಾಪುರದ ಮೂಲಕ ರಾಜ್ಯದ ಗಮನ ಸೆಳೆದಿದ್ದರು. ಈಗ ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಕಾರ್ಯಕ್ರಮದ ಮೂಲಕ ಹಳ್ಳಿಗಳಲ್ಲೂ ಜನರ ಕಷ್ಟ ಕೇಳುತ್ತಿದ್ದಾರೆ. ಖುದ್ದಾಗಿ ಶಾಸಕರು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಸೇರಿಸಿಕೊಂಡು ಪ್ರತಿ ಗ್ರಾಮಕ್ಕೆ ಹೋಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಮಂಚೇನಹಳ್ಳಿ ತಾಲೂಕಿನ ಶಾಂಪುರ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಈ ವೇಳೆ ಸುಸಜ್ಜಿತವಾದ ರಸ್ತೆ ಮತ್ತು ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಗ್ರಾಮಸ್ಥರು ದೂರುಗಳನ್ನು ನೀಡಿದ್ರು. ಅದರಂತೆ ತಕ್ಷಣವೇ ಪರಿಹರಿಸುವುದಾಗಿ ಭರವಸೆಯನ್ನು ಸಹ ನೀಡಿದ್ರು. ಸಾಹೇಬರು 58,000 ಕೋಟಿ ಖರ್ಚು ಮಾಡ್ತಿದ್ದಾರೆ. 2,000 ಮನೆಗೆ ಬಸ್ ಫ್ರೀ, KSRTC ಅವರು ಫ್ರೀ ಮಾಡ್ತಿಲ್ಲ. ನಾವು ಸರ್ಕಾರದವರು ನೀವು ಫ್ರೀಯಾಗಿ ಓಡಾಡ್ತಿರಲ್ಲ. ಈಗ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಟಿಕೆಟ್ 20 ರೂಪಾಯಿ ಅನ್ಕೊಳ್ಳಿ. ನೀವು 20 ರೂಪಾಯಿನ ನಾವು ಸರ್ಕಾರದವರು KSRTC ಅವ್ರು ಕೊಡ್ತಿದೀವಿ, ಫ್ರೀ ಅನ್ಕೋಬೇಡಿ. ನಾವು ಅದಕ್ಕೆ ವರ್ಷಕ್ಕೆ 10-20,000 ಕೋಟಿ ಕೊಡಬೇಕು, ಯುವ ನಿಧಿಯಲ್ಲಿ ಕೊಡಬೇಕು. ನಾವು ಅಕ್ಕಿಗೆ 1 kg 38 ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರಕ್ಕೆ ಪತ್ರ ಬರೆದ್ವಿ. ಅವ್ರೇನ್ ಮಾಡ್ಬಿಟ್ರು, ನಾವು ಅಕ್ಕಿ ಕೊಟ್ಬಿಟ್ರೆ ನಮ್ಗೆ ಹೆಸರು ಬಂದ್ಬಿಡುತ್ತೆ ಅಂತ ಕೊಡ್ಲಿಲ್ಲ. ಅದಕ್ಕೆ ನಾವೀಗ 3 ಸ್ಟೇಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಅಲ್ಲಿವರೆಗೂ ಅಕ್ಕಿ ಕಾಸು ನಿಮ್ಮ ಅಕೌಂಟ್ಗೆ ಆಗ್ತಾ ಇದೀವಿ, ಅದು ಬರ್ತಾ ಇದೆ. ರೈಟ್ ಪಯತ್ತಮ್ರ ರೋಡ್ಲ ನೋಡಿ ಸರ್, ಬೋರ್ಡ್ ಪ್ರಾಥಮಿಕ ಶಾಲೆ ಸರ್, ನಾವು ಯಾವಾಗ ಅವ್ರು ತಗೊಂಡಿದ್ವಿ ಸರ್, ಸ್ವಲ್ಪ ಹಣ ಇವ ಸರ್ ಸರ್ BO ಅಣ್ಣ, ಇವರು BO ಸರ್ ಬಂದಿದ್ದಾರೆ. ಅಣ್ಣ ಇದೇನು ವಿಚಾರ? 60 ವರ್ಷದಿಂದ ಇಲ್ಲಿ ಸ್ಕೂಲ್ ಸರ್, ಈ ಕಡೆ ಅಣ್ಣ ಅಲ್ಲೇ ಇರ ಅಂಗನವಾಡಿ ಮಾಡ್ಕೊಂತೀವಿ ಅನ್ನೋದು ಅವ್ರ ಬೇಡಿಕೆ. ಇಷ್ಟು ವರ್ಷ ನಡೆದಿದ್ದು, ಈಗ ಏಕಾಏಕಿ ಪ್ರೈವೇಟ್ ಪ್ಲೇಯರ್ಸ್ ಬಂದ್ರೆ ಹಂಗೆ ಕಾನೂನು ಏನ್ ಹೇಳುತ್ತೋ ಅದ್ರ ಪ್ರಕಾರ ಮಾಡಿ. ಎಲ್ಲ ಪ್ರತಿಯೊಂದು ಸ್ಕೂಲ್ಗಳು ಸರ್ವೆ ನಂಬರ್ ಅಲ್ಲೇ ಸರ್ ಇರೋದು. ಸರ್ವೆ ನಂಬರ್ ಸ್ಟೇಟಸ್ ಮೇಂಟೈನ್ ಮಾಡಿ ನೀವು ಹಾಕ್ಬೇಕು. ಜನ ಕೇಳ್ತಾ ಇದಾರೆ, ಅವ್ರ ಪರವಾಗಿ ನಿಂತ್ಕೊಳ್ಳಿ ಅಷ್ಟೇ. ಕೆಲಸ ಮಾಡ್ತಾ ಇದ್ದೀವಿ ಸರ್. ಒಂದಿಷ್ಟ ಈಗ ಊರಿಗೊಂದು ಎಮೋಷನ್. ಕರೆಂಟ್ ಬಿಲ್ ಕೇಳ್ತಾರೆ, ಕರೆಂಟೇ ಇರ್ಲಿಲ್ಲ ಅವಾಗ. ಕರೆಂಟ್ ಬಿಲ್ ಎಲ್ಲಿಂದ ಬರುತ್ತೆ ನೋಡಿ ಅಣ್ಣ. ಊರ್ಗೆ ಪಿಲ್ಲೋಳ ನಿಲ್ಪಿ ಅಡಿಗಿರೆ ಅಡ ಜೆಂಟ್ಸ್ ಹೋಗ್ತಿ, ಪಿಲ್ಲೋಳ್ಗೆ ಹೋಗ್ತಿ, ಅಡ್ಬಿಡ್ಲಿಕ್ಕೆ ಹೋಗ್ತಿ, ಟಾಯ್ಲೆಟ್ಸು, ಸಿಂಟೆಕ್ಸು ಏನಿಲ್ಲ. ಅದು ಏನಿಲ್ಲ ಸರ್.
ಏನ್ ಹೇಳ್ತಾ ಇದ್ದಾರೆ ಸರ್, ಈ ಸ್ಕೂಲ್ ಬಿಟ್ರೆ ನಾಳೆಗೆ ಬೀಗ ಹಾಕ್ತಿವಿ ಅಂತ ಒಂದು ಕಟ್ಟಡಕ್ಕೆ ಆಲ್ರೆಡಿ ಬೀಗ ಹಾಕೊಂಡಿದ್ದಾರೆ. ಒಂದೇ ಬಿಟ್ಟಿರೋದು ಆ ಸ್ಕೂಲ್ ಇರೋದು ರೆಕಾರ್ಡ್ ಇಲ್ಲ. ಬೀಗ ಹಾಕಿದ್ರೆ ಬೀದಿಯಲ್ಲಿ ಏನ್ ಮಾಡ್ತೀರಾ ನೀವು ಇವಾಗ? ಸರ್ಕಾರದ ಲ್ಯಾಂಡ್ ಒಂದು ಟ್ರೇಸ್ ಔಟ್ ಮಾಡಿದ್ರೆ ಸರ್, ನಾವು ಅಲ್ಲಿ ನಿಲ್ಸಿದ್ವಲ್ಲ ರಾಗಿ ಹೊಲ್ದಕ್ಕೆ ಹೋಗಿದ್ವಿ, ಗೊತ್ತು. ಅಲ್ಲಿವರೆಗೆ 70 ಎಕರೆ ಇದು, ಅದರಲ್ಲಿ 10 ಕುಂಟೆ ಅಂತ ಮಚಾಣಕ್ಕೆ ಗುರುತಿಸವ್ರೆ. 70 ಎಕರೆಯಲ್ಲಿ ಬೇಸ್ ಇದುವರೆಗೆ ಈಗ 10 ಕುಂಟೆ ನಿಮ್ಮೂರವ್ರು ಬಳಸ್ತಿಲ್ವಣ್ಣ? ಬಳಸ್ಕೊಂಡು ಅದು ಬೇಸ್ ತೋರಿಸ್ತಾ ಇಲ್ಲ ಇವರು. ಬನ್ನಿ ಕೂತ್ಕೊಳ್ಳೋಣ, ಬನ್ನಿ. ಸರಿ ಬನ್ನಿ. ಮೇಲೆ 2,2 ಸಾವಿರ ಬರ್ತಿದ್ಯಾ? ಅಕ್ಕಿ ದುಡ್ಡು ಕೊಡ್ತಾ ಇದೀವಿ, ಈಗ ಅಕ್ಕಿ ಕೊಡ್ತೀವಿ, ಬಸ್ಸಲ್ಲಿ ಉಚಿತ ಪ್ರಯಾಣ, ಯುವ ನಿಧಿ ಎಲ್ಲ 5 ಯೋಜನೆಗಳು ಕೊಟ್ಟಿದ್ದೀವಿ. ಈಗ ನಿಮ್ಮ ಕಷ್ಟ ಕೇಳಕ್ಕೆ ತಹಸೀಲ್ದಾರ್ ಮೇಡಮ್, ದೀಪ್ತಿ ಮೇಡಮ್ ಅಂತ ಇಒ ಸರ್, ಫುಡ್ ಇನ್ಸ್ಪೆಕ್ಟರ್, PDO, ಡೆಪ್ಯೂಟಿ, ನಿಮ್ಮೂರ್ದು ಏನು ಸಮಸ್ಯೆ ಇದ್ರು ನಾವು ಫಾಲೋ ಅಪ್ ಮಾಡಿ ಸರ್ಕಾರದಿಂದ ಮಾಡಿಸ್ಕೊಡ್ತೀನಿ ಅಕ್ಕ. ಮೇಡಮ್ ಡಿಸ್ಪ್ಯೂಟ್ ಹಾಕಿದ್ದೀರಾ? ಅದು ಯಾಕೆ ಹಾಕಿದ್ರೆ ನಾಳೆಲ್ಲ ಊರಲ್ಲ ಸಾಕ್ಷಿ ಈಗ ನಿಮ್ಗೆ ಡೆತ್ ಸರ್ಟಿಫಿಕೇಟ್ ಚೇಂಜ್ ಮಾಡಿದ್ರೆ ಆಗುತ್ತಾ? ಹೇಗೆ ಮೇಡಮ್? ರಾಮಪ್ಪ ಇದೆ, ಈಗ ಅದೇನು ಮೇಡಮ್ ಪರಿಹಾರ? ಸೇಮ್ ಸರ್, ಏನೋ ಒಂದು ಇರ್ಬೇಕಲ್ಲ ಸೊಲ್ಯೂಷನ್. ಈಗಾಗಲೇ ಮುಗಿದಿದೆ. ಇವತ್ತು ಶ್ಯಾಂಪುರ ಪಂಚಾಯತಿ ಮರಮಕ್ಲಹಳ್ಳಿ ಆಯಿತು, ಮತ್ತು ಬಿಕ್ಕಲಹಳ್ಳಿಗೆ ಬಂದಿದ್ದೀವಿ. ಈಗ ಇವತ್ತು 5 ಹಳ್ಳಿ ವಿಸಿಟ್ ಇದೆ. ಅದಾದಮೇಲೆ ನಮಸ್ತೆ ಚಿಕ್ಕಬಳ್ಳಾಪುರ ಇದೆ. ಮನೆಗೆ ಹೋಗಿ ಅದೊಂದು 4 ತಾಸಿದೆ ಸಂಜೆ. ಇನ್ನೊಂದು 6 ತಿಂಗಳಿಂದ 8 ತಿಂಗಳಿಗೆ ಪ್ರತಿ ಹಳ್ಳಿನೂ ವಿಸಿಟ್ ಮಾಡಿಸ್ತೀನಿ. ಮತ್ತು ಈ ಊರಲ್ಲಿ ರಸ್ತೆ ಸಮಸ್ಯೆ ಹೇಳಿದ್ರು, CC ರೋಡ್ದು ಹೇಳಿದ್ರು, ಬಸ್ದು ಸಮಸ್ಯೆ ಹೇಳಿದರು. ಅದು 2 ದಿನದಲ್ಲೇ ಆರ್ಡ್ರ್ ಮಾಡಿಸ್ತೀನಿ. ಸೊ ವಿಶೇಷವಾಗಿ ನಾನು ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ, ಸರ್ ಹಿಂಗೆ ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ಭಾಳ ಖುಷಿಪಟ್ಟು ಅವ್ರು ಟ್ವೀಟ್ ಮಾಡಿದ್ರು ನೆನ್ನೆ ಇಲ್ಲ ಮನೆ ಸಾಹೇಬರು. ಅವರು ಹಳ್ಳಿಗಳ ಅಭಿವೃದ್ಧಿಗೆ ಏನೇ ಬೇಕು ಅಂದರೂ ನಾನು ಸಹಕಾರ ಕೊಡ್ತೀನಿ ಅಂದರು. ನನಗೂ ಭಾಳ ಆತ್ಮಸಂತೋಷ ಇದೆ. ಹಳ್ಳಿಗಳಿಗೆ ಬಂದು ಕಷ್ಟ ಕೇಳ್ತಿರೋದು, ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ, ಋಣ ತೀರಿಸ್ತಾ ಇದ್ದೀವಿ. ಸಾಹೇಬ್ರು ಜನವರಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ನನಗೆ ಸಿದ್ದರಾಮಯ್ಯ ಅಂದರೆ ಪ್ರಾಣ, ನಿಮಗೆ ಗೊತ್ತು. ಅವ್ರನ್ನ ಡಿಫೆಂಡ್ ಮಾಡ್ಕೊಂಡಷ್ಟು ಕರ್ನಾಟಕದಲ್ಲಿ ನನಗಿಂತ ಮತ್ತಾರೂ ಇಲ್ಲ. BJP ಅವ್ರನ್ನ ನಾನು ಬೈದಷ್ಟು ಇನ್ಯಾರೂ ಬೈದಿಲ್ಲ. ಅದಕ್ಕೆ ಅವರು ಗೌರವಿಸುವಾಗ ನನ್ನ ಮೇಲೆ ಒಂದು 5-6 ಕೇಸ್ ಹಾಕಿದ್ದಾರೆ. ಅದು ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಅವರ ನೂತನ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮಕ್ಕೆ ಶ್ಯಾಂಪುರ ಗ್ರಾಮ ಪಂಚಾಯಿತಿಯ ಮರಿಮಾಕಲಹಳ್ಳಿ, ಬುಡುಗತಿಮ್ಮನಹಳ್ಳಿ, ಬಿಕ್ಕಲಹಳ್ಳಿ, ಕಾಮರೆಡ್ಡಹಳ್ಳಿ, ಅಲಾಸ್ತಿಮ್ಮನಹಳ್ಳಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ರಸ್ತೆ, ಬಸ್ ಸಂಪರ್ಕ, ಭೂಮಿ ವಿಚಾರದ ಸಮಸ್ಯೆಗಳಿಗೆ 2-3 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಭರವಸೆ ಕೊಟ್ಟ ಶಾಸಕರಿಗೆ ಗ್ರಾಮಸ್ಥರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸರ್, ನಮ್ಮ ಹೆಸರು ಉಮೇಶ್ ಅಂತ, ಬಿಕ್ಕಲಹಳ್ಳಿ. ಇಲ್ಲಿ ಕಾಮರೆಡ್ಡಹಳ್ಳಿಯಿಂದ ನಮ್ಮೂರು ರಸ್ತೆಗೆ ತೊಂದರೆ ಆಗಿದೆ. ಮತ್ತು ಈ ನಮ್ಮೂರಿಂದ ಬಾಲ್ಕುಂಟಹಳ್ಳಿಗೆ ರಸ್ತೆಗೆ ದಾರಿನೇ ಇಲ್ಲ. ಸುಮಾರು 4-5 ವರ್ಷದಿಂದ ದಾರಿ ಇಲ್ಲ. ಅದರಿಂದ ಪ್ರದೀಪ್ ಈಶ್ವರ್ ಸರ್ಗೆ ನಾವು ಮನವಿ ಮಾಡಿಕೊಂಡಾಗ ಇಲ್ಲಿ ಬಗೆಹರಿಸ್ತೀವಿ, ಸಮಸ್ಯೆ ಏನೇ ಇದ್ದರೂ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ರೋಡ್ ಕೂಡ ಬಂದು ಮಾಜರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಮ್ಮೂರಿಂದ ಮಂಚನಹಳ್ಳಿಗೆ ಸ್ಕೂಲ್ ಹುಡುಗರಿಗೆ ಹೋಗೋದಕ್ಕೆ ಬಸ್ ಅನಾನುಕೂಲ ಇತ್ತು, ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಈಗ ಅದನ್ನ ಟೈಮಿಂಗ್ಸ್ ಎಕ್ಸ್ಟೆಂಡ್ ಮಾಡಿ ಹುಡುಗರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳಿರೋದಕ್ಕೋಸ್ಕರ ಅವ್ರು ಆಯ್ತು ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಮಾಡ್ತಾರೆ ಅನ್ನೋದೊಂದು. ಪಕ್ಕದೂರಲ್ಲಿ ಅಂತಂದರೆ ಪರವಾಗಿಲ್ಲ, ಆ ಕಡೆ ಎಲ್ಲ ನಮ್ಮೂರಿಗೆ ಸ್ವಲ್ಪ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಎಲ್ಲ ಊರುಗಳಿಗೂ ಅನುಕೂಲ ಆಗಲಿ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಸ್ಕೂಲ್ ಹುಡುಗರಿಗೆಲ್ಲ ಅನುಕೂಲ ಆಗಲಿ ಅನ್ನೋದೊಂದು ಅಭಿಪ್ರಾಯ. ಇನ್ನು ಪ್ರತಿ ಹಳ್ಳಿಗಳಲ್ಲಿ ಗ್ರಾಮಸ್ಥರು ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಪಟಾಕಿ ಸಿಡಿಸಿ ಹೂಮಾಲೆಗಳನ್ನು ಹಾಕಿ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಈ ವೇಳೆ ಮಂಚೇನಹಳ್ಳಿ ತಾಲೂಕು ಮಟ್ಟದ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿಗೆ ಹಲವು ದಶಕಗಳ ಬೇಡಿಕೆಯಾಗಿರುವ ಕನ್ನಡ ಭವನ ಇದೀಗ ಬಹುತೇಕ ಪೂರ್ಣಗೊಂಡಿದ್ದು ಅಂತಿಮ ಸ್ಪರ್ಶ ಕೊಡಲಾಗುತ್ತಿದೆ.
ಆದರೆ ಕನ್ನಡ ಭವನದಲ್ಲಿ ಗುಣಮಟ್ಟದ ವಸ್ತುಗಳು ಹಾಗೂ ಸಲಕರಣೆಗಳನ್ನು ಅಳವಡಿಸುತ್ತಿಲ್ಲ ಎಂದು ಕಲಾವಿದರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದು ನೀವು 1 ಮೀಟರ್ ಇದೆ ಅಂತ ಹೇಳ್ತೀರಾ? ಡೆಪ್ತ್ 1 ಮೀಟರ್, ವಿಡ್ತ್ 2 ಮೀಟರ್. ಅದೇ ಅದು ಕ್ಲೋಸ್ ಮಾಡಿದ್ದೀರಲ್ಲ, ಇದರಲ್ಲಿ POP ನಲ್ಲಿ ಓಪನ್ ಮಾಡಿಬಿಟ್ಟು ಅಲ್ಲಿ ಲೈಟ್ ಇಟ್ಬಿಟ್ಟು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುಸಜ್ಜಿತ ರಂಗಮಂದಿರ ನಿರ್ಮಾಣ ಮಾಡಬೇಕು ಅಂತ 2-3 ದಶಕಗಳ ಬೇಡಿಕೆಯಾಗಿತ್ತು. ಆ ಬೇಡಿಕೆ ಇದೀಗ ಈಡೇರುವ ಕಾಲ ಸನ್ನಿಹಿತವಾಗಿದೆ. ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯ LIC ಕಚೇರಿ ಪಕ್ಕದಲ್ಲಿ 17.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಕನ್ನಡ ಕಲಾಭವನ ಇದೀಗ ಲೋಕಾರ್ಪಣೆಗೆ ಸಿದ್ಧವಾಗುತ್ತಿದೆ. 2014ರಲ್ಲಿ ಆರಂಭವಾದ ಕಾಮಗಾರಿ 10 ವರ್ಷಗಳಾದರೂ ಪೂರ್ಣಗೊಂಡಿರಲಿಲ್ಲ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮುತುವರ್ಜಿ ವಹಿಸಿ ಜಿಲ್ಲಾ ಕನ್ನಡ ಭವನ ನಿರ್ಮಾಣಕ್ಕೆ ಅನುದಾನ ನೀಡಿದ್ದರಿಂದ ಇದೀಗ ಅಂತಿಮ ಸ್ಪರ್ಶ ನೀಡಲಾಗುತ್ತಿದೆ. ಶುಕ್ರವಾರ ಕಲಾಭವನಕ್ಕೆ ಭೇಟಿ ನೀಡಿದ ಸಚಿವ ಡಾಕ್ಟರ್ MC ಸುಧಾಕರ್ ಕಾಮಗಾರಿಯನ್ನ ಪರಿಶೀಲಿಸಿ ಅಧಿಕಾರಿಗಳಿಗೆ ಸ್ವಚ್ಛತೆ ಕಾಪಾಡೋದು ಸೇರಿದಂತೆ ಗುಣಮಟ್ಟ ಕಾಪಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇವತ್ತು ಜಿಲ್ಲಾ ರಂಗಮಂದಿರ ಅಂಥೇಳಿ ಇವತ್ತೇನು ಭಾಳ ವರ್ಷಗಳಿಂದ ಪ್ರಾರಂಭ ಆಯಿತು. ಇದಕ್ಕೆ ನಾವು ಸುಮಾರು 6.25 ಕೋಟಿ ಹೆಚ್ಚುವರಿ ಬೇಕು ಅಂತ ಒಂದು ಪ್ರಸ್ತಾವನೆ ಕೊಟ್ವಿ ಇಲಾಖೆಯಲ್ಲಿ. ಏಕೆಂದರೆ ಇದು ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದರಿಂದ ಪ್ರಾರಂಭದಲ್ಲಿ ಕೆಲವು ಐಟಮ್ಸ್ನ ಅದರಲ್ಲಿ ಸೇರಿಸಿದ್ರು. ನಂತರ 2 ವರ್ಷ ಆದಮೇಲೆ ಟೆಂಡರ್ ಆಯಿತು. ಅದರಲ್ಲಿ SRL ವ್ಯತ್ಯಾಸ ಆದಾಗ ಕೆಲವು ಐಟಮ್ಸನ್ನು ಕೈ ಬಿಟ್ಟಿದ್ದರು. ಆದರೆ ಇಲಾಖೆಯಲ್ಲಿ ನಾನು ಕೊಟ್ಟಂಥ ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ ಮುಂದೆ ತರೋ ಮುಂಚೆ ಇದು ಹಳೇ ಎಸ್ಟಿಮೇಟನ್ನು ಗಮನಿಸಿ ಸುಮಾರು 98 ಲಕ್ಷ ಕಮ್ಮಿ ಮಾಡಿಬಿಟ್ಟು ಕ್ಯಾಬಿನೆಟ್ ಮುಂದೆ ತಂದುಬಿಟ್ರು. ನಾನು ಅವತ್ತೇ ಅಲ್ಲಿ ಹೇಳಿದೆ, ಅಲ್ಲಿ ಪ್ರಸ್ತಾವನೆ ಮಾಡಿದರು 6.25 ಕೋಟಿ ಬೇಕು ಅಂಥೇಳಿ, ಒಟ್ಟು 18 ಕೋಟಿ ಚಿಲ್ಲರೆ ಅಂತ ಮಾಡಿದರು. ಆದರೆ ಫೈನಲ್ಲಾಗೆ ಬರೆದಾಗ 5 ಕೋಟಿ 33 ಲಕ್ಷ ಅಂತ ಮಾಡಿಬಿಟ್ರು. ನಂತರ ಯಾಕೆ ಹಿಂಗಾಯಿತು ಅಂತ ವಿಚಾರಿಸಿದಾಗ ಈ ಥರ ಇತ್ತು ಅಂತೇಳಿ ಮತ್ತೆ ಇಲಾಖೆ ಅಧಿಕಾರಿಗಳ ಹತ್ರ ಕೇಳಿದಾಗ, ಇಲ್ಲ ಸರ್ ಈ ಥರ 2 ವರ್ಷ ತಡವಾಗಿ ಟೆಂಡರ್ ಆಯಿತು, ಆವಾಗ ಕೆಲವು SR ರೇಟ್ ವೇರಿಯೇಷನ್ ಆಗಿದ್ದರಿಂದ ಐಟಮ್ಸ್ ಬಿಟ್ಟೋಗಿತ್ತು ಅಂದರು. ಈಗ ಮತ್ತೆ ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ಈಗೇನು 5 ಕೋಟಿ ಚಿಲ್ಲರೆ ಈಗ ಬಿಡುಗಡೆ ಆಗಿದೆ. ಹಿಂದೆ 2 ಕೋಟಿ ಬಂದಿತ್ತು, ಇನ್ನು 3 ಕೋಟಿ 33 ಲಕ್ಷ ಬಿಡುಗಡೆ ಆಗಿದೆ. ಕಾಮಗಾರಿ ತ್ವರಿತವಾಗಿ ಆಗ್ತಾಯಿದೆ. ಈಗ ಕಲ್ಯಾಣಿ ಮತ್ತೊಂದು ಅಭಿವೃದ್ಧಿ ಕೆಲಸಗಳನ್ನು ನಾವು ನಮ್ಮ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮುಖಾಂತರ ಸುಮಾರು 60-65 ಲಕ್ಷಗಳಲ್ಲಿ ಅದಕ್ಕೆ ಕೈಗೊಳ್ಳುವಂಥದ್ದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಅದಕ್ಕೆ ಈಗಾಗಲೇ ನಿರ್ಣಯ ಮಾಡಿದ್ದಾರೆ. ಬಹುಶಃ ಅದು ಕೂಡ ಸದ್ಯದಲ್ಲಿ ಆ ಕೆಲಸನೂ ಪ್ರಾರಂಭ ಆಗುತ್ತೆ. ಒಟ್ಟಾರೆಯಾಗಿ ಈಗ ನಾನು ಗುತ್ತಿಗೆದಾರರಿಗೆ ಮಾತಾಡಿದೆ, ಕೆಲವೆಲ್ಲ ಸೂಚನೆಗಳು ಕೊಟ್ಟಿದ್ದೀವಿ. ಜನವರಿ ಅಂತ್ಯದೊಳಗೆ ಎಲ್ಲ ಪೂರ್ಣ ಆಗುತ್ತೆ. ಯಾಕಂದರೆ ಹೊರಗಡೆ ಪಾರ್ಕಿಂಗ್ ಏರಿಯಾ, ಕಾಂಪೌಂಡು ಇವೆಲ್ಲ ತ್ವರಿತವಾಗಿ ಆಗ್ತಿದೆ. ಇವೆಲ್ಲ ಫಿನಿಷಿಂಗ್ ಕೆಲಸ ಆಗುತ್ತೆ. ಯಾಕಂದರೆ ಪೂರ್ಣ ಮಾಡ್ದಿರ ಇದನ್ನು ಉದ್ಘಾಟನೆ ಮಾಡೋದು ಬೇಡ ಅಂತಕ್ಕಂಥ ಉದ್ದೇಶದಿಂದ ಬಹುತೇಕ ಜನವರಿ ಕಡೆಗೆ ಇದಾಗುತ್ತೆ. ನಾನು ಈಗಾಗಲೇ ಮಧ್ಯದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಇದನ್ನು ಜಿಲ್ಲಾ ಕನ್ನಡ ಭವನ ಅಂಥೇಳಿ ಇದಕ್ಕೆ ಮರುನಾಮಕರಣ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಅದು ಕೂಡ ಇಲಾಖೆಯಲ್ಲಿ ಪರಿಶೀಲನೆ ಹಂತದಲ್ಲಿದೆ. ಅದು ಕೂಡ ಒಂದು ಕೆಲವೇ ದಿವಸಗಳಲ್ಲಿ ಅದು ಕೂಡ ಆದೇಶ ಹೊರತರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಇದನ್ನು ಭಾಳ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕಿನ ಜನತೆಯ ಬಹುದಿನಗಳ ಕನಸು, ಏನು ಒಂದು ಒಳ್ಳೆಯ ಭವ್ಯವಾದಂಥ ರಂಗಮಂದಿರ ಬೇಕು, ಒಂದು ಭವನ ಬೇಕು ಅಂತಕ್ಕಂಥದ್ದು, ಅದು ಕನಸಾಗ್ತಕ್ಕಂಥ ದಿನಗಳು ಇನ್ನು ಹತ್ತಿರದಲ್ಲೇ ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಹಲವು ವರ್ಷಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದ್ದು ಜನವರಿ 2025ರ ಒಳಗೆ ಕನ್ನಡ ಭವನ ಲೋಕಾರ್ಪಣೆಯಾಗಲಿದೆ. ಆದರೆ ಈ ಬಗ್ಗೆ ಕಲಾವಿದರು ಅಪಸ್ವರ ಎತ್ತಿದ್ದು, ಕಲಾಭವನದಲ್ಲಿ ಅಳವಡಿಸುವ ಲೈಟಿಂಗ್ ವ್ಯವಸ್ಥೆ ಹಾಗೂ ಆಡಿಯೋ ವ್ಯವಸ್ಥೆ ಚೆನ್ನಾಗಿರಬೇಕು, ಗುಣಮಟ್ಟದ ಹಾಗೂ ಬ್ರ್ಯಾಂಡೆಡ್ ವಸ್ತುಗಳನ್ನು ಅಳವಡಿಸೋದ್ರಿಂದ ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ. ಇಲ್ಲವಾದರೆ ಗೌರಿಬಿದನೂರಲ್ಲಿ ಆದಂತೆ ಕಲಾಭವನದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಹೊರಗಿನಿಂದ ಮೈಕ್ ಸೆಟ್ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ರೀತಿ ಇಲ್ಲಿ ಆಗೋದು ಬೇಡ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ರು. ನಮಸ್ಕಾರ. ಇವತ್ತೇನು ಅಪರೂಪಕ್ಕೆ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕನ್ನಡ ಭವನ ಆಗ್ತಾಯಿದೆ. ಅದಕ್ಕೆ ಸುಮಾರು ಸರ್ಕಾರ ಇವತ್ತು 18 ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ. ಇದುವರೆಗೂ ಕೆಲಸ ನಡೀತಾ ಇದೆ. ಕೆಲಸ ನಡೀತಾ ಇರೋದ್ರಿಂದ ಜರೂರು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಾಗತ ಇದೆ ಮತ್ತು ಅಭಿನಂದಿಸ್ತೀನಿ ಸರ್ಕಾರನ. ಅದೇ ರೀತಿ ಇವತ್ತು ಕರ್ನಾಟಕದ ಎಲ್ಲ ರಂಗಮಂದಿರಗಳಲ್ಲೂ ಕೂಡ ನಾನು ಒಬ್ಬ ನಾಟಕಕಾರನಾಗಿ ವೀಕ್ಷಣೆ ಮಾಡಿರೋದ್ರಿಂದ ಯಾವುದೇ ರಂಗಮಂದಿರದಲ್ಲಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ. ಬೆಳಕು ಮಾಡ್ತಾರೆ ತಾತ್ಕಾಲಿಕವಾಗಿ, ಅದು ಕೆಲಸ ಮಾಡ್ತಾ ಇಲ್ಲ. ಈಗ ಪಕ್ಕದ ಗೌರಿಬಿದನೂರು ತಾಲೂಕಲ್ಲಿ HN ಕಲಾಮಂದಿರ ರಂಗಮಂದಿರ ನೋಡಿ, HN ಕಲಾಭವನದಲ್ಲಿ ಹೊರಗಡೆಯಿಂದ ಬೆಳಕನ್ನು ತರಿಸಿ ಒಬ್ಬ ನಾಟಕಕಾರ ನಾಟಕ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಈಗ
ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಇರೋದು ರವೀಂದ್ರ ಕಲಾಕ್ಷೇತ್ರ ಒಂದರಲ್ಲಿ ಮಾತ್ರ ಬೆಳಕಿನ ವ್ಯವಸ್ಥೆ ತುಂಬ ಅತ್ಯುತ್ತಮವಾಗಿದೆ. ಆದ್ದರಿಂದ ನಾನು ಮನವಿ ಮಾಡಿಕೊಳ್ಳೋದೇನೆ ಅಂತ ಹೇಳಿದ್ರೆ, ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ MC ಸುಧಾಕರ್ ಸರ್ ಅವ್ರಿಗೆ, ಆಮೇಲೆ ಈ ಉಸ್ತುವಾರಿ ಏನು ಗೃಹ ಮಂಡಳಿ ಏನು ವಹಿಸ್ಕೊಂಡು ನಡೆಸ್ತಾ ಇದೆ ಅವ್ರಿಗೆ, ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಎಲ್ಲರಿಗೂ ಒಂದು ಶಾಶ್ವತವಾಗಿರ್ತಕ್ಕಂಥ ಬೆಳಕಿನ ನಿರ್ಮಾಣ ಆಗಬೇಕು, ಅಂಥ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಉತ್ತಮ ಅಂತ ಹೇಳಿದ್ದೀನಿ. ಒಟ್ಟಾರೆ ಜಿಲ್ಲಾ ಕೇಂದ್ರದಲ್ಲಿ ಕನ್ನಡ ಕಲಾಭವನ ನಿರ್ಮಾಣವಾಗುತ್ತಿರೋದು ಕಲಾ ಆಸಕ್ತರಲ್ಲಿ ಸಂತಸ ಮೂಡಿಸಿದ್ರೆ, ಅತ್ತ ಅಧಿಕಾರಿಗಳು ಕಲಾಭವನಕ್ಕೆ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಅಳವಡಿಸುತ್ತಾರಾ ಅನ್ನೋ ಅನುಮಾನ ಕಾಡ್ತಾ ಇದ್ದು, ಕಾಮಗಾರಿ ಕೈಗೆತ್ತಿಕೊಂಡಿರುವ ಕರ್ನಾಟಕ ಗೃಹ ಮಂಡಳಿ ಅಧಿಕಾರಿಗಳು ಎಚ್ಚೆತ್ತು ಗುಣಮಟ್ಟಕ್ಕೆ ಒತ್ತು ನೀಡ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜ್ಯುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. प्यार की राह में चलना Because men will be men. Seagram's Imperial Blue packaged drinking water. ತಕ್ಷಣ ಬೇಕಾಗಿದ್ದಾರೆ HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865 4ನೇ ಮಹಡಿ 1ನೇ ಹಂತ 5ನೇ ಬ್ಲಾಕ್ HBR ಲೇಔಟ್ ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ದವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864 9900993348. Another number 8123864849. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8ರಿಂದ 15,000. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9900428841.
ಮಾಹಿತಿ ಮತ್ತು ತಂತ್ರಜ್ಞಾನ ಯುಗದಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಹ ಬೆಳೆಗಾರರು ಆಧುನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಅಧಿಕ ಇಳುವರಿ ಪಡೆಯುವ ಜೊತೆಗೆ ಗುಣಮಟ್ಟ ಕಾಪಾಡಿಕೊಳ್ಳಬೇಕೆಂದು ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಭೋಜಣ್ಣ ಕರೆ ನೀಡಿದರು. ₹600 ಕೊಟ್ಟರು ಕೂಡ ನಾನು ಕೇಳಿದ್ರು ಕೂಡ ನಾನು ಲೇಬರ್ಸ್ ಕೊಡೋಷ್ಟಿದೆ ಮಾಡಿದ್ದಾರೆ. ಎಲ್ಲ ಆಟೋಮೆಟಿಕ್ ರೈಲಿಂಗ್ ಮಿಷನ್ಸ್ಗೆ ಅವರು ಕೂಡ ಸಾಕಾಣಿಕೆ ಮಾಡ್ತಾರೆ. ಇಷ್ಟೆಲ್ಲ ನಾವು ಭೂಮಿಯಿಂದ ತಗೊಳ್ತಾ ಇದ್ದೀವಿ ಅಂತಂದ್ರೆ ನಾವು ಭೂಮಿಗೆ ಎಷ್ಟಾಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಕೌಶಲ್ಯಾಭಿವೃದ್ಧಿ ಕೇಂದ್ರ, ರೇಷ್ಮೆ ಕೃಷಿ ವಿಭಾಗ, ಕೃಷಿ ಮಹಾವಿದ್ಯಾಲಯ ಜಿಕೆವಿಕೆ ಬೆಂಗಳೂರು ಮತ್ತು ಶಿಡ್ಲಘಟ್ಟ ರೇಷ್ಮೆ ಇಲಾಖೆಯ ಸಹಯೋಗದಲ್ಲಿ ಐಸಿಎಆರ್ ಎಸ್ಸಿ/ಎಸ್ಟಿ ಯೋಜನೆ ಅಡಿ ರೇಷ್ಮೆ ಕೃಷಿಕರಿಗೆ ಶಿಡ್ಲಘಟ್ಟ ನಗರದ ಮಾದರಿ ರೇಷ್ಮೆ ಬಿತ್ತನೆ ಕೋಟೆಯಲ್ಲಿ ಆಯೋಜಿಸಿದ ತರಬೇತಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಭೋಜಣ್ಣ ಮಾತನಾಡಿದ್ದಾರೆ. ಬದಲಾದ ಯುಗದಲ್ಲಿ ತಂತ್ರಜ್ಞಾನ ಬೆಳೆಯುತ್ತಿದೆ. ರೇಷ್ಮೆ ಬೆಳೆಗಾರರು ಆಧುನಿಕ ಉಪಕರಣಗಳನ್ನು ರೇಷ್ಮೆ ಕೃಷಿಯಲ್ಲಿ ಬಳಸಿಕೊಂಡು ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಮಾಡುವ ಜೊತೆಗೆ ಅಧಿಕ ಇಳುವರಿ ಪಡೆಯುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದನ್ನು ನಿಯಂತ್ರಿಸಿ ಸಾವಯವ ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಲು ಪ್ರಥಮ ಆದ್ಯತೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ತೋಟಗಾರಿಕೆ ಆಗಲಿ, ಕೃಷಿ ಆಗಲಿ, ರೇಷ್ಮೆ ಆಗಲಿ, ಈ ವೈಜ್ಞಾನಿಕವಾಗಿ ಏನು ನಾವು ಬೆಳೆನ ಬೆಳಿತೀವಿ ಅದರಲ್ಲಿ ಎಷ್ಟೇ ತಿಳ್ಕೊಂಡ್ರು ಸಾಲದು. ನಾವು ಪ್ರತಿ ದಿನಕ್ಕೂ ಒಂದೊಂದು ದಿವಸಕ್ಕೂ ಚೇಂಜ್ ಆಗ್ತಾ ಇರ್ತದೆ. ವಿಜ್ಞಾನ ಚೇಂಜ್ ಆಗ್ತಾ ಇದೆ, ತಾಂತ್ರಿಕತೆ ಚೇಂಜ್ ಆಗ್ತಾ ಇರ್ತದೆ. ನಾವು ಇವತ್ತಿದ್ದು ನಾಳೆ ಇರಲ್ಲ. ಹಾಗೆ ನಾವು ಯಾಕೆ ಇಷ್ಟು ದಿವಸ ನಾವು ಮೊದಲೆಲ್ಲಾನು ನಿಮ್ಗೆ ಹುಳು ಸಾಕಾಣಿಕೆಗೆ ರೋಗ ಬರ್ತದೆ, ಈ ಹುಳು ಮೇಯಿಸ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ವಿ. ಈಗ ತೋಟಕ್ಕೆ ಬಂದ್ಬಿಟ್ಟಿದೀವಿ ಹೆಚ್ಚಿಗೆ ಹೋಗ್ತು. ಯಾಕೆ ತೋಟಕ್ಕೆ ಹುಳು ಸಾಕಾಣಿಕೆ ಮಾಡೋದು ಸ್ವಲ್ಪ ನಮ್ಗೆ ತಿಳ್ಕೊಂಡಿದ್ದೀವಿ, ಈಸಿ ಆಗ್ಬಿಟ್ಟಿದೆ. ಈಗ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ನಾವು ತೋಟನ ಸೊಪ್ಪು ಬೆಳೆಯಲು ಸ್ವಲ್ಪ ಕಷ್ಟ ಆಗ್ತದೆ. ಕಾರಣ ಇಷ್ಟೇ. ಯಾಕೆಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಆಗಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ, ನಮ್ಗೆ ಕಾಂಪಿಟೇಟಿವ್ ಕ್ರಾಪ್ಸ್ ಅಂದ್ರೆ ಕಾಂಪಿಟೇಟಿವ್ ಕ್ರಾಪ್ಸ್ ಅಂತಂದ್ರೆ ನಮ್ಗೆ ತೋಟಗಾರಿಕೆ ಬೆಳೆಗಳು ನಮ್ಗೆ ಪೈಪೋಟಿ ಕೊಡ್ತಾ ಇದೆ. ಯಾಕೆ ಪೈಪೋಟಿ ಕೊಡ್ತಾ ಇದೆ ಅಂತಂದ್ರೆ ನಾವು ತೋಟಗಾರಿಕೆ ಬೆಳೆಗಳು ತರಕಾರಿ ಆಗ್ಬೋದು, ಹಣ್ಣಾಗ್ಬೋದು, ಹೂವು ಆಗ್ಬೋದು, ಅವೆಲ್ಲನೂ ಆ ಗಿಡದ ಒಂದು ಅವಧಿ, ಲೈಫ್ ಅವಧಿ ಹೂವಿನಲ್ಲಿ ಮುಗಿಯುತ್ತೆ. ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆಯಲ್ಲಿ ಸಮಗ್ರ ಪೋಷಕಾಂಶ, ಕೀಟ ಮತ್ತು ರೋಗಗಳ ನಿರ್ವಹಣೆ ಜಿಕೆವಿಕೆ ಪ್ರೊಫೆಸರ್ ಡಾಕ್ಟರ್ ಮಂಜುನಾಥ್ ಗೌಡ, ವಿಜ್ಞಾನಿ ಡಾಕ್ಟರ್ ಅಮರನಾಥ್, ಡಾಕ್ಟರ್ ಅರುಣಾ ಕುಮಾರಿ ಅವರು ಮಾಹಿತಿ ನೀಡಿದ್ದಾರೆ. ಸುಣ್ಣಕಟ್ಟು ರೋಗ ಮತ್ತು ಊಜಿ ಬೀಳುವುದನ್ನು ತಡೆಗಟ್ಟಲು ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ ಅವರು ಮಾಹಿತಿ ನೀಡಿದ್ದಾರೆ. ಶಿಡ್ಲಘಟ್ಟ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಯ ಸಹಾಯಕ ನಿರ್ದೇಶಕ ತಿಮ್ಮರಾಜು, ರೇಷ್ಮೆ ಬೆಳೆಗಾರರು, ರೇಷ್ಮೆ ಇಲಾಖೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಯಾವುದೇ ರೀತಿಯ ಅನ್ಯಾಯಕ್ಕೆ ಹಾಗೂ ದೌರ್ಜನ್ಯಕ್ಕೆ ಮಹಿಳೆಯರು ಒಳಗಾದರೆ ದೂರನ್ನು ನೈಜವಾಗಿ ಹಾಗೂ ನಿಖರವಾಗಿ ನೀಡಿದರೆ ಕಾನೂನಿನ ಶಿಸ್ತು ಕ್ರಮಕ್ಕೆ ಒಳಪಡಿಸುವುದು ಸುಲಭವಾಗುತ್ತದೆ. ಈ ಬಗ್ಗೆ ಮಹಿಳೆಯರು ಅರಿವು ಹೊಂದಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನೇರಳೆ ವೀರಭದ್ರಯ್ಯ ಭವಾನಿರವರು ತಿಳಿಸಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ದೆಹಲಿ ರಾಷ್ಟ್ರೀಯ ಮಹಿಳಾ ಆಯೋಗ, ದೆಹಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಪಂಚಾಯತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ವಿಧಾನ್ ಸೇ ಸಮಾಧಾನ್ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದ್ದ ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಾಗಾರವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನೇರಳೆ ವೀರಭದ್ರಯ್ಯ ಭವಾನಿ ಅವರು ಉದ್ಘಾಟಿಸಿ ಮಾತನಾಡಿದ್ದಾರೆ. ವರದಕ್ಷಿಣೆ ಹಾಗೂ ಕೌಟುಂಬಿಕ ದೌರ್ಜನ್ಯದ ಕೆಲವು ಪ್ರಕರಣಗಳಲ್ಲಿ ಘಟನೆಗಳು ಏನೆಲ್ಲ ಘಟಿಸುತ್ತಿರುತ್ತವೋ ಅದರ ಜೊತೆಗೆ ಸುಳ್ಳು ಹೇಳಿಕೆಗಳನ್ನ ಮತ್ತು ಸುಳ್ಳು ದೂರುಗಳನ್ನ ಕೊಡುವುದರಿಂದ ಕೆಲವೊಮ್ಮೆ ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿ ಹೋಗುತ್ತಾರೆ. ಕೆಲವೊಮ್ಮೆ ಕೆಲವರಿಗೆ ಅನಾಗತ್ಯವಾಗಿ ತೊಂದರೆ ಕೊಡಬೇಕೆಂದು ದೂರು ನೀಡಲಾಗುವುದು. ಸಂಬಂಧಪಟ್ಟವರನ್ನ ದೂರಿನಲ್ಲಿ ಅನಾಗತ್ಯವಾಗಿ ಸೇರ್ಪಡೆ ಮಾಡುವುದು ಅಕ್ಷಮ್ಯ ತಪ್ಪಾಗುತ್ತದೆ. ಇದರಿಂದ ತಪ್ಪೆಸಗದ ಪುರುಷರಿಗೆ ಅನ್ಯಾಯವಾಗುತ್ತದೆ. ಈ ಅಂಶಗಳನ್ನ ಮಹಿಳೆಯರು ಅರಿತು ವಸ್ತುನಿಷ್ಠೆ ದೂರು ನೀಡಿದ್ರೆ ತಪ್ಪಿತಸ್ಥರನ್ನ ಸಜ್ಜಿಗೆ ಒಳಪಡಿಸುವುದು ಸುಲಭವಾಗುತ್ತದೆ. ಆಗ ತಮಗೂ ನ್ಯಾಯ ದೊರಕುತ್ತದೆ ಎಂದು ಹೇಳಿದ್ದಾರೆ. ಅವರು ಕಾನೂನ ಅವ್ರ ಅಡ್ವಾಂಟೇಜ್ ತಗೊಂಡು ಅವ್ರು ಇಷ್ಟ ಬಂದಂಗೆ ಕೇಸ್ ಹಾಕ್ತಾ ಇದ್ದಾರೆ ಅಂತ ಒಂದೇ ರೀತಿ. ಈ ರೀತಿ ಇರೋದ್ರಿಂದ ನಾನು ಇಷ್ಟೇ ಕೇಳೋದು, ನಿಮ್ಮನ್ನ ಎಲ್ಲಾರು ಅಷ್ಟೇ, ಬಿಕಾಸ್ ನೀವು ಡೈರೆಕ್ಟ್ ಆಗಿ
ನಿಮ್ಮ ಹತ್ರ ಬಂದು ಅವರು ನಿಮ್ಮ ದುಃಖನೆಲ್ಲ ಹೇಳ್ಕೊಳ್ತಾರೆ. ಗ್ರಾಮೀಣದಲ್ಲಿರೋರು ವಾಸಿಗಳೆಲ್ಲ ತುಂಬಾ ಅಂದ್ರೆ ಯಾರ್ಯಾರು ತೊಂದರೆ ಆಗಿದೆ ಅಂತ ಅವ್ರಿಗೆ ಇಷ್ಟೇ ಹೇಳಿ. ಅವ್ರಿಗೆ ಏನಾದ್ರು ತೊಂದರೆ ಆಗಿತ್ತು ಅಂದ್ರೆ ಆ ತೊಂದರೆ ಪ್ರಕಾರ ಹೇಳಿ ಘಟನೆ ಬೇರೆ ಇರಲಿಲ್ಲ. ಅದು ಒಂದು ಕೇಸ್ ಅಗೇನ್ಸ್ಟ್ ಯಾರಾದ್ರೂ ಅವ್ರ ಮನೆಯವ್ರಿಗೆ ಏನಾದ್ರು ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದ್ರೆ ಬೇರೆ ಕೊಡ್ತಿರ್ಲಿಲ್ಲ. ಈಗ ಹೆಂಗಾಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ನೀವು ಟ್ರೆಂಡ್ ನೋಡಿ, ನಮ್ಮ ಜುಡಿಷಿಯಲ್ ಅಂದ್ರೆ ಜಡ್ಜ್ಮೆಂಟ್ಸ್ ಹೆಂಗಿದೆ ಅಂತಂದ್ರೆ 498 ಕೇಸ್ ಹಾಕ್ತು ಅಂತಂದ್ರೆ ಏನಾಗುತ್ತೆ, ಅದು ಮನೆಗೆ ಸಂಬಂಧಪಟ್ಟಂತ ಅನ್ಲೆಸ್ ಅಂಟಿಲ್ ಇಟ್ ಇಸ್ ಗ್ರೀವಿಯಸ್ ಇದ್ರೆ ಮಾತ್ರ ಬೇರೆ ಬಗ್ಗೆ ಅದನ್ನ ನೀವು ಆದಷ್ಟು ಕೊಡಕ್ ಹೇಳ್ತಾರೆ. ಯಾಕೆ ಹಿಂಗಾಗಿದೆ, ದಿ ಡೆವಲಪ್ಮೆಂಟ್ಸ್ ಹೆಂಗಿದೆ, ಜುಡಿಷಿಯಲ್ ಗಲಾಟೆನೇ ಆಗಲಿ ದೌರ್ಜನ್ಯಗಳೇ ಆಗಲಿ ನೀವು ನೋಡ್ತಾನೆ ಇರ್ತೀರ. ನೋಡಿದಾಗ ನೀವು ಅಲ್ಲಿ ನಿಜವಾಗ್ಲೂ ಒಂದು ಘಟನೆ ಆಗಿದೆ ಅಂತ ನಿಮ್ಗೆ ಅನಿಸಿದಾಗ ಅದನ್ನ ನೀವು ರಿಪೋರ್ಟ್ ಮಾಡಿ. ಬಟ್ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡಬೇಕು, ಪುರುಷರಿಗೆ ಆಗಲಿ ಅವ್ರ ಮನೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ನೀವು ನೇರವಾಗಿ ಬೇಕು ಅಂತಂದ್ರೆ ನಮ್ಗೆ ಒಂದು ಯಾರಿಗೆ ಆದ್ರೂ ಒಂದು ಕಾನೂನು ಇರುತ್ತೆ ನೋಡಿ, ಆ ಕಾನೂನು ತಕ್ಕಂತೆ ನಾವು ಆಕ್ಟ್ ಮಾಡ್ತೀವಿ. ಅದು ಇಲ್ಲಾದ್ರೂ ಒಂದು ಕೇಸ್ ಬಂತು ಅಂತಂದ್ರೆ ಈಗ ನೋಡಿ ಮುಂಚೆ ಹೆಂಗಿತ್ತು ಅಂದ್ರೆ ಮೇಡಮ್ ಅವ್ರು ಪ್ರಾಕ್ಟಿಕಲಿ ಹೇಳಿದ್ರು, ವಿ ಹ್ಯಾವ್ ಐಡೆಂಟಿಫೈಡ್ ಅಂಡ್ ಚೋಸನ್, ಒಬ್ಬೊಬ್ರು ಕೂಡ ಒಂದೊಂದು ಸಂಘದಿಂದ ಒಬ್ಬರನ್ನ ಆಯ್ಕೆ ಮಾಡಿದ್ದೀವಿ ಅಂತ. ಉದ್ದೇಶ ಇಷ್ಟೇ, ಯಾಕಂದ್ರೆ ನಿಮಗೆ ಗೊತ್ತಿರಂಗೆ ಹಲವಾರು ಕಾನೂನು ಮಹಿಳೆಯರಿಗೆ ಇದೆ. ಆ ಕಾನೂನುಗಳಲ್ಲಿ ಏನಪ್ಪಾ ಅಂತಂದ್ರೆ ಅದು ಮಹಿಳೆಯರಿಗೆ ಏರಿಕೆ ಅಂತ ಮಾಡಿರೋದು ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಮಹಿಳೆಯರು ಅಬಲೆಯರು ವೀಕರ್ ಸೆಕ್ಷನ್ ಅಂತ ಒಂದು ಮೇನ್ ರೀಸನ್ ಇಂದ ಎಲ್ಲಾ ಕಾನೂನು ಮಹಿಳೆಯರ ಪರವಾಗೇ ಇದೆ. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಕುರಿತು ಹಾಗೂ ಅವರ ಸಮಸ್ಯೆಗಳ ನಿವಾರಿಸುವ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಜಾಗೃತಿ ಮೂಡಿಸುವ ಅರಿವು ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಎಂದು ಹೇಳಿದ್ದಾರೆ. ಶಿಕ್ಷೆ ಕೊಡಕ್ಕೆ ಇರುತ್ತೆ ಅಂತ ಭಾವಿಸಬಾರ್ದು, ಒಂದ್ ಮಾಡ್ಲಿಕ್ಕೂ ಕೂಡ ಭಾವಿಸ್ತಾರೆ. ಅದಕ್ಕೆಲ್ಲ ಒಂದ್ ಮಾಡ್ಲಿಕ್ಕೂ ಕೂಡ ನಮ್ಮ ನ್ಯಾಯಾಲಯಗಳು ಇದಾವೆ, ಒಂದ್ ಮಾಡ್ಲಿಕ್ಕೂ ಕೂಡ ನಮ್ಮ ಕಾನೂನುಗಳು ಇದಾವೆ. ಇದೆಲ್ಲದನ್ನು ಕೂಡ ನಾವು ಅರ್ಥಕೊಳ್ಬೇಕು. ಹಾಗಾಗಿ ಇವತ್ತಿನ ಕಾರ್ಯಕಾಲದಲ್ಲಿ ಗಣ್ಯರು ಏನೇನು ವಿಷಯಗಳನ್ನ ಮಾತಾಡ್ತಾರೋ ಆ ಎಲ್ಲ ವಿಷಯಗಳನ್ನ ನಿಮ್ಮ ಸಂಘಗಳು ಏನು ನೀವು ಮೀಟಿಂಗ್ಗಳು ಮಾಡ್ತಿರಲ್ಲ, ಆ ಮೀಟಿಂಗಲ್ಲಿ ಹಣಕಾಸು ಕೊಡೋದು ತಗೊಳ್ಳೋದು ಅಷ್ಟೇ ಮಾಡೋದು ಬೇಡ್ರಿ. ಗೊತ್ತಾಯ್ತಲ್ಲ, ರೀತಿಯ ಒಂದು ಏರ್ಪೇರುಗಳು ಸಹಜವಾಗಿರ್ತವೆ. ಯಾಕೆ ಹಿಂಗೆಲ್ಲ ಆಗ್ತಾ ಇದ್ದಾವೆ ಅಂದ್ರೆ, ಹಿಂದೆಲ್ಲ ಅವಿಭಕ್ತ ಕುಟುಂಬಗಳಿತ್ತು ಮನೆಗಳಲ್ಲಿ, ಅಜ್ಜ ಅಜ್ಜಿ ಅತ್ತೆ ಮಾವ ಈ ಥರದ್ದೆಲ್ಲ ಇತ್ತು. ಈಗ ಯಾವ್ದಾದ್ರು ಒಂದು ಮಾತಾಡಿದಾಗ ಯಾರೋ ಒಬ್ರು ಸಮಾಧಾನ ಮಾಡೋದು, ಅದಾಗಲ್ಲಮ್ಮ ಹೀಗಿರ್ಬೇಕು, ಆಗಲ್ಲ ಅಪ್ಪ ಈ ಥರ ಇರ್ಬೇಕು ನೀನು, ಈ ಥರದ್ದೆಲ್ಲ ಇತ್ತು. ಇವತ್ತು ಮದುವೆ ಆದ ಕೆಲವೇ ದಿನಗಳಲ್ಲಿ ನಾವೇನ್ ಬಯಸ್ತೀವಿ, ಗಂಡ ಹೆಂಡತಿ ನಾವು ಸಪರೇಟ್ ಆಗಿರ್ಬೇಕಪ್ಪ. ಗೊತ್ತಾಯ್ತಲ್ಲ, ಏನಿದ್ರು ನಮ್ಮ ಅತ್ತೆನೂ ಬೇಡ, ನಮ್ಮ ಅಮ್ಮನೂ ಬೇಡ, ಅಪ್ಪನೂ ಬೇಡ, ಯಾರು ಬೇಡ, ನಾವು ಸಪರೇಟ್. ಈ ಸಂದರ್ಭದಲ್ಲಿ ರಾಜ್ಯ ಸಂಯೋಜಕರಾದ ಬಿನು ವರ್ಗೀಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಐ ಖಾಸಿಂ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ವೆಂಕಟೇಶ್ ರೆಡ್ಡಿ, ವಕೀಲರು, ಚಿಕ್ಕಬಳ್ಳಾಪುರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಪ್ರಶಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅವರು ನಡೆದುಕೊಂಡ ರೀತಿ ಸಂಸತ್ತಿನ ಘನತೆಗೆ ಧಕ್ಕೆ ತಂದಿದ್ದು, ಇತ್ತೀಚೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡನೀಯ ಎಂದು ದಲಿತ ಸಂಘಟನೆಗಳ ಒಕ್ಕೂಟ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಮಿತ್ ಶಾ ಅವರ ಪ್ರತಿಕೃತಿಗೆ ಚಪ್ಪಲಿ ಹಾರವನ್ನು ಹಾಕುವ ಮೂಲಕ ತಮ್ಮ ತೀವ್ರ ವಿರೋಧ ವ್ಯಕ್ತಪಡಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಹಸೀಲ್ದಾರ್ ಅನಿಲ್ ರವರಿಗೆ ಮನವಿ ಪತ್ರ ಅರ್ಪಿಸಿ ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಅಧಿಕಾರದಿಂದ ಕಿತ್ತೆಸೆಯಬೇಕು ಎಂದು ಆಗ್ರಹಿಸಿದರು. ಈ ದೇಶ ಗೊತ್ತಿದೆ, ಈ ದೇಶದಲ್ಲಿ ಸುಮಾರು 11 ವರ್ಷದಿಂದ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ, ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅವರಿಗೆ ಇತಿಹಾಸನೇ ಗೊತ್ತಿಲ್ಲ.
ಅವ್ರಿಗೂ ಕೂಡ ಇತಿಹಾಸ ಇಲ್ಲ. ಯಾಕಂದರೆ ಅವರು ಉನ್ನತವಾದ ವ್ಯಾಸಂಗ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರು ಯಾವುದೇ ಡಿಗ್ರಿಗಳು ಕೂಡ ಮಾಡಿಲ್ಲ. ಇಂಥ ಒಬ್ಬ ವ್ಯಕ್ತಿಗಳು ಇವತ್ತು ಅನೇಕ ಡಿಗ್ರಿಗಳನ್ನು ಮಾಡಿರ್ತಕ್ಕಂಥ ವಿಶ್ವಜ್ಞಾನಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡಿರ್ತಕ್ಕಂಥದ್ದು ಇಡೀ ದೇಶ ಇವತ್ತು ಒತ್ತಿ ಉರಿತಾ ಇದೆ. ಇವತ್ತು ಸಂವಿಧಾನದ ವಿಚಾರದಲ್ಲಿ ಸದನದಲ್ಲಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಅಮಿತ್ ಶಾ ಅವರು ಈ ದೇಶದ ಅತ್ಯುನ್ನತವಾದ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥವರು ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಮಾತಾಡಿರ್ತಕ್ಕಂಥದ್ದು ನೀವೆಲ್ಲರೂ ನೋಡಿದ್ದೀವಿ, ನಾವು ಕೂಡ ನೋಡಿದ್ದೀವಿ. ಅಂಬೇಡ್ಕರ್ 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 ಅಂತಿರಲ್ಲ, ಇದರಿಂದ ನಮ್ಗೆ ಏನು ಲಾಭ? ಅದೇ ದೇವರು ದೇವರು ಅಂತ ದೇವ್ರ ನಾಮ ಜಪಿಸಿ ನಿಮ್ಗೆ 7 ಸ್ವರ್ಗದಲ್ಲಿ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಏನಿದ್ರ ಅರ್ಥ? ಅಂದರೆ ಅಂಬೇಡ್ಕರ್ ವಿಚಾರ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ನಾವು ಹೇಳ್ತಾ ಇದ್ದೀವಿ, ನಾವು ಅಂಬೇಡ್ಕರ್ 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 ಅಂತ ನಾವು ಇರೋ ತನಕ ಈ ದೇಶದಲ್ಲಿ ಮಾತಾಡ್ತೇವೆ. ನಿಮಗೆ ಅಂಬೇಡ್ಕರ್ ಬೇಕಲ್ಲ ಅಂತಂದರೆ ಈ ದೇಶ ಬಿಟ್ಟು ಹೊರಗಡೆ ಹೋಗಿ. ನೀವು ಬೇರೆ ವಿಚಾರದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಅಂತಿರಲ್ಲ, ನೀವು ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥವರು, ನೀವು ವಾಪಸ್ ಹೋಗಿ. ಇನ್ನು ಈ ವಿಚಾರವಾಗಿ ಉನ್ನತ ಶಿಕ್ಷಣ ಸಚಿವ ಕಿಡಿಕಾರಿದ್ದು ದೇಶದ ಗೃಹ ಸಚಿವರು ಬೇಜವಾಬ್ದಾರಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರ ಮನಸ್ಥಿತಿ ಏನೆಂಬುದು ಗೊತ್ತಾಗಿದೆ. ನಿರಂತರವಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ತರ್ತೀವಿ ಅನ್ನುವ ಹೇಳಿಕೆಗಳು ನಾನಾ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವಂತಹದ್ದು. ಈಗ ಅವರಾಗಿ ಅವರೇ ಅಂತರಾಳದ ಮಾತುಗಳನ್ನು ಬಹಿರಂಗಪಡಿಸಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಈ ದೇಶದ ಗೃಹ ಸಚಿವರು ಭಾಳ ಬೇಜವಾಬ್ದಾರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಮನಸ್ಥಿತಿ ಏನು ಅಂತಕ್ಕಂಥದ್ದು ಅಲ್ಲೇ ಗೊತ್ತಾಗುತ್ತೆ. ನಿರಂತರವಾಗಿ ಸಂವಿಧಾನದ ಬಗ್ಗೆ, ಸಂವಿಧಾನದಲ್ಲಿ ತಿದ್ದುಪಡಿ ತರ್ತೀವಿ ಅಂತಕ್ಕಂಥ ಹೇಳಿಕೆಗಳು ಅವರ ಪಕ್ಷದ ನಾಯಕರು ಕೊಡ್ತಾ ಇದ್ದಂಥದ್ದು ಮತ್ತು ನಾನಾ ಸಂದರ್ಭಗಳಲ್ಲಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಇವೆಲ್ಲ ಪ್ರಯತ್ನಗಳು ಮಾಡ್ತಾಯಿದ್ರು. ಈಗ ಅವರಾಗವರೇ ಅವರ ಹೃದಯದ ಅಂತರಾಳದಲ್ಲಿರ್ತಕ್ಕಂಥ ಏನು ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಇದನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರು ಎಲ್ಲರೂ, ಖರ್ಗೆ ಅವ್ರ ಸಾಹೇಬರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಇವತ್ತು ಪಕ್ಷ ಒಟ್ಟಾರೆಯಾಗಿ ಎಲ್ಲ ಇಂಡಿಯಾ ಒಕ್ಕೂಟ ಇವತ್ತು ಇದನ್ನು ವಿರೋಧ ಮಾಡ್ತಾ ಇದೆ. ಅದೇ ರೀತಿ ನಿನ್ನೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲೂ ನಾವು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ದೀವಿ. ಇದನ್ನು ಇನ್ನೂ ದೊಡ್ಡ ಒಂದು ಮಟ್ಟದಲ್ಲಿ ಇದನ್ನು ಇಡೀ ರಾಜ್ಯ ಮತ್ತು ಪ್ರತಿಯೊಂದು ತಾಲೂಕಿನಲ್ಲೂ ರಾಜ್ಯದಲ್ಲಿ ನಾವು ಇದನ್ನು ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅದನ್ನು ರೂಪಿಸ್ತದೆ. ಖಂಡಿತ ಇದಕ್ಕೆ BJPಯವರು ಸರಿಯಾದ ಒಂದು ದೊಡ್ಡ ಮಟ್ಟದ ಬೆಲೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಬಿಡೋದಿಲ್ಲ ನಾವು. ಸರಿಗ ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಾದ ಆನಂದ್, ಶ್ರೀನಿವಾಸ್, ಗೌತಮ್, ಗಾನಾ ಅಶ್ವಥ್, ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, G ನಾರಾಯಣಸ್ವಾಮಿ ಮತ್ತಿತರರು ಭಾಗಿಯಾಗಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕ್ಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಎಲ್ಲಾ ವರ್ಗದ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮೂಲ ಸ್ಥಾನದಲ್ಲೇ ವಾಸವಿದ್ದು 24 ಗಂಟೆ ಕಾಲ ನಾಗರಿಕರ ಸಂಪರ್ಕದಲ್ಲಿದ್ದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಪೊಲೀಸ್ ಎಸ್ಪಿ ಆಂಟೋನಿ ಜಾನ್ ಅಧಿಕಾರಿಗಳಿಗೆ ಕರೆ ನೀಡಿದರು. ಒಳ್ಳೆ ಇದು ಬರಬೇಕು, ಕಾನ್ಫಿಡೆನ್ಸ್ ಬರಬೇಕು. ನಿಮಗೆ ನಾನೇ ಫೋನ್ ಮಾಡ್ತೀನಿ. ಈಗ ಹೋಗ್ತಾ ಇಟ್ಕೊಡ್ತಾರೆ. ಈ ಮುನ್ಸಿಪಾಲಿಟಿ ಫೋನ್ ಆಗ್ತದೆ, ಈ ಲೋಕಲ್ ಅವರು ಹೋಗ್ಬಿಟ್ಟು ಇರ್ತಾರೆ. ವ್ಯವಸ್ಥೆ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಪೊಲೀಸರಿಂದ ತಾಲೂಕು ಮಟ್ಟದ ಅಹವಾಲು ಸ್ವೀಕಾರ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ಆಯೋಜಿಸಿ ನಾಗರಿಕರ ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಸ್ಥಳದಲ್ಲಿ ಸೂಚಿಸಿ ಒಟ್ಟು 20 ಅರ್ಜಿಗಳನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಎಸ್ಪಿ ಆಂಟೋನಿ ಜಾನ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ತಿಂಗಳಿನಲ್ಲಿ 1 ಸಭೆ ನಡೆಸಲಾಗುತ್ತದೆ. ಆದರೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ನಾಗರಿಕರಿಗೆ ಸಭೆ ಕುರಿತು ಮಾಹಿತಿ ನೀಡುವಲ್ಲಿ ವಿಫಲರಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳಲ್ಲಿ ಮತ್ತೊಮ್ಮೆ ಸಭೆ ನಡೆಸಲಾಗುತ್ತದೆ. ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಕೆಲಸ ಮಾಡಿಕೊಡುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಹಾಗೂ ಹಣ ಕೇಳುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು, ಅಧಿಕಾರಿಗಳು ನಾಗರಿಕರ ಕೆಲಸವನ್ನ ಸಕಾಲಕ್ಕೆ ಮಾಡಿಕೊಡಬೇಕಾಗಿದೆ ಎಂದು ಸೂಚಿಸಿದ್ದಾರೆ. ತಾಲೂಕಾ ಮಟ್ಟದ ಅಹವಾಲು ಸಭೆಯನ್ನ ಕರ್ನಾಟಕ ಲೋಕಾಯುಕ್ತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಒಟ್ಟು 20 ಅರ್ಜಿಗಳನ್ನ ಸ್ವೀಕರಿಸಲಾಗಿದೆ. ಇದರಲ್ಲಿ ತಹಸೀಲ್ದಾರರಿಗೆ ಸಂಬಂಧಪಟ್ಟಂತ 7 ಅರ್ಜಿಗಳು, ಆಮೇಲೆ ತಾಲೂಕಾ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ 6 ಅರ್ಜಿಗಳು,
ಆಮೇಲೆ EDLR ಅವರಿಗೆ 1, ನಗರಸಭೆಗೆ 5 ಹಾಗೂ ಪೊಲೀಸ್ ಠಾಣೆಗೆ DSA ಗೆ ಸಂಬಂಧಪಟ್ಟಂತ 1 ಅರ್ಜಿ, ಒಟ್ಟು 20 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಈ ಕುರಿತಂತೆ ಅವರಿಗೆ ಸಮಯಾವಕಾಶವನ್ನ ಕೊಟ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಅರ್ಜಿಗಳನ್ನ ವಿಲೇವಾರಿ ಮಾಡಲಿಕ್ಕೆ. ಅದೇ ರೀತಿ ಇದೇ ಸಭೆಯನ್ನ ಮುಂದಿನ ತಿಂಗಳು ಸಹಿತ ಹಮ್ಮಿಕೊಳ್ಬೇಕಂತ ನಿರ್ಣಯಿಸಿದೆ. ಕಾರಣ ಏನಂತ ಹೇಳಿದ್ರೆ, ನಾವು ಪ್ರತಿ ತಿಂಗಳು ಒಂದೊಂದು ತಾಲೂಕಿಗೆ ಈ ಸಭೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇತ್ತು. ಆದರೆ ಈ ಸಾರಿ ಕಂಪೇರ್ ಮಾಡಿದ್ರೆ ಗ್ರಾಮಸ್ಥರು ಸುಮಾರು ಜನ ಇಲ್ಲಿ ಬಂದವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರಚಾರ ಆಗಿಲ್ಲ, ಆ ಕಾರಣಕ್ಕಾಗಿ ನಮಗೆ ಅರ್ಜಿಗಳನ್ನ ತರಲಿಕ್ಕೆ ಆಗಿಲ್ಲ ಅನ್ನೋ ಕಾರಣವನ್ನ ತಿಳಿಸಿದ್ರಿಂದ ಈ ಒಂದು ಜವಾಬ್ದಾರಿಯನ್ನ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರು ಹಾಗೂ ತಹಶೀಲ್ದಾರ್ ಅವರಿಗೆ ನೀಡಲಾಗಿದೆ. ಈ ಮುಂದಿನ ತಿಂಗಳು ನಡೆಯುವಂಥ ಸಭೆಯಲ್ಲಿ ಪ್ರಚಾರವನ್ನ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರಚಾರವನ್ನ ಸರಿಯಾಗಿ ಹಮ್ಮಿಕೊಳ್ಳಬೇಕು. ಈ ಹಮ್ಮಿಕೊಂಡಲ್ಲಿ ಸಾರ್ವಜನಿಕರಿಗೆ ಈ ಸಭೆ ಇರುವ ಬಗ್ಗೆ ಗೊತ್ತಾದಲ್ಲಿ ತಮ್ಮ ಅಹವಾಲುಗಳನ್ನ ಅವರು ಹೊಸದಾಗಿ ನೀಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ವಿಷಯವನ್ನ ಅವರಿಗೆ ತಿಳಿಸಲಾಗಿದೆ. ಆ ಜವಾಬ್ದಾರಿಯಲ್ಲಿ ಸಹಿತ ಅವರಿಗೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಮೋಹನ್, ಶಿವಪ್ರಸಾದ್, ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ, ತಾಲೂಕು ಪಂಚಾಯಿತಿ ಇಒ ಕೆವಿ ರಮೇಶ್, ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಹಾಗೂ ಹೋಬಳಿ ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಉಳಿದಿದ್ದೆಲ್ಲ ನೀಟಾಗಿ ಅವ್ನು ಇದನ್ನ ಮಾಡ್ಕೊಂಡು ಇಟ್ಕೋಬೇಕು. ಏನಪ್ಪ ಅದು ತೋಡು ಹೋಗ್ಬಿಡು, ಓಕೆನಾ? ಇವ್ರಿಗೆ ಬೆಡ್ಶೀಟ್ ಇದೆನಾ ಓಡಕ್ಕೆ ತಾನೆ 9:30 ಗಂಟೆ ಫಿಕ್ಸ್ ಮಾಡ್ಕೋಬೇಕು. ಎಷ್ಟು ತಾಸು ಮಲಗ್ತೀರಿ? ಗೌರಿಬಿದನೂರು ನಗರದ ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಇಂದು ಬೆಳ್ಳಂಬೆಳಗ್ಗೆ ತಹಸೀಲ್ದಾರ್ ಮಹೇಶ್ ಪತ್ರಿ ಮತ್ತು ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಆಲಿಸಿದರು. ಹಾಸ್ಟೆಲ್ನಲ್ಲಿನ ಬದಲಾವಣೆಗಳನ್ನು ಕಂಡು ಸಂತಸ ವ್ಯಕ್ತಪಡಿಸಿದ ತಹಸೀಲ್ದಾರ್ ವಿದ್ಯಾರ್ಥಿಗಳ ಜೊತೆಗೂಡಿ ತಿಂಡಿ ಸವಿದು ಹಾಸ್ಟೆಲ್ನಲ್ಲಿನ ವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಪತ್ರಿ, ಈ ಹಿಂದೆ ಭೇಟಿ ನೀಡಿದಾಗ ಬಹಳ ಅವ್ಯವಸ್ಥೆಯಿಂದ ಕೂಡಿತ್ತು. 90ರಷ್ಟು ಹಾಸ್ಟೆಲ್ನಲ್ಲಿನ ಅವ್ಯವಸ್ಥೆಯು ಎಲ್ಲವೂ ಸರಿ ಹೋಗಿದೆ. ಹಾಸ್ಟೆಲ್ನಲ್ಲಿ 114 ಸೀಟ್ಗಳು ಲಭ್ಯವಿದ್ದು ತಾಲೂಕಿನ SC ಮತ್ತು ST ಜನಾಂಗದ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಇನ್ನು ಕಂಪ್ಯೂಟರ್ ಇರುವ ರೂಮ್ಗಳಿಗೆ CC ಕ್ಯಾಮೆರಾ ಅಳವಡಿಸಿ ಇಂಟರ್ನೆಟ್ ಹಾಕಿಸುವಂತೆ ಸೂಚಿಸಿದ್ದೇನೆ ಎಂದರು. ಇವತ್ತು ನಾವು ಮತ್ತು ನಗರಸಭೆ ಅಧ್ಯಕ್ಷರು ಆಮೇಲೆ ಹಾಸ್ಟೆಲ್ ವಾರ್ಡನ್ಗಳು ಕೂಡಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯಕ್ಕೆ ಭೇಟಿ ನೀಡಿದ್ವಿ. ಬಟ್ ಒಂದು ಸಂತೋಷದ ವಿಷಯ ಏನಂತಂದರೆ, ಲಾಸ್ಟ್ ಟೈಮ್ ನಾವು ಭೇಟಿ ಮಾಡಿದಾಗ ಏನೋ ಒಂದು ಅಸ್ತವ್ಯಸ್ತ ಇತ್ತು, ಅವ್ಯವಸ್ಥೆ ಇತ್ತು, ಅದೆಲ್ಲನೂ ಕೂಡ 90% ಈಗ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಖುಷಿಯಾಗಿದೆ, ತುಂಬ ಕ್ಲೀನ್ ಇದೆ. ಆಮೇಲೆ ಅದೇನು ಶೆಡ್ಯೂಲ್ ಪ್ರಕಾರ ಫುಡ್ಡನ್ನು ಒದಗಿಸ್ಬೇಕಂತೇನಿದೆ ಆ ಶೆಡ್ಯೂಲ್ ಪ್ರಕಾರನೇ ಅವರು ಊಟನ ಮತ್ತು ತಿಂಡಿಯನ್ನು ಎಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಸಣ್ಣ ಪುಟ್ಟ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು. ಏನು ಬದಲಾವಣೆಗಳಂತಂದರೆ, ಒಂದು ರೂಮಲ್ಲಿ ಒಂದು ಕಡೆ 5 ಜನ ಇದ್ದಾರೆ, ಇನ್ನೊಂದು ಕಡೆ 3 ಜನ, ಇನ್ನೊಂದು ಕಡೆ 2 ಇದ್ದಾರೆ, ಈ ಥರ ಇದ್ದಾರೆ. ಅವ್ರಿಗೆ ಹೇಳಿದ್ದೀವಿ, ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ರೂಮ್ ಅಂದರೆ ನೀವು 3 ಜನ ಹಾಕ್ತೀರಾ, 3 ಜನ ಇದನ್ನು ಮಾಡಿ, ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆಮೇಲೆ ಅದಕ್ಕೆ CCTVದು ಏನಿದೆ, ಈಗ ಆಲ್ರೆಡಿ ಅದು 7 ಡೇಸ್ ಬ್ಯಾಕಪ್ ಇದೆ. ಆಮೇಲೆ ರಾತ್ರಿ 8 ಗಂಟೆ ಆದಮೇಲೆ ಇಲ್ಲಿ ಯಾರಾದರೂ ಒಬ್ಬ ವಾರ್ಡನ್ ಅಂದರೆ ಮಕ್ಕಳು ಅಟ್ಲೀಸ್ಟ್ 10 ಗಂಟೆ ತನಕ ಏನಾದರೂ ಒಂದು ಸ್ವಲ್ಪ ಅವ್ರನ್ನ ಇದನ್ನು ಅಬ್ಸರ್ವ್ ಮಾಡಿದರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಸುಮಾರು 135 ಜನ ಸ್ಟೂಡೆಂಟ್ಸ್ ಇರೋದ್ರಿಂದ ಏನಾಗುತ್ತೆ, ಒಬ್ಬರು ಇಬ್ಬರು ಸಾಂಗ್ಸ್ ಹಾಕ್ಕೊಂತ ಹೋದರೆ ಹಾಡುಗಳು ಕೇಳೋದು, ಸೌಂಡ್ ಜಾಸ್ತಿ ಮಾಡೋದು ಇನ್ನೂ ವಿದ್ಯಾರ್ಥಿಗಳಿಗೆ ಅದು ತೊಂದರೆ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ವಾರ್ಡನ್ನು 10 ಗಂಟೆ 9:30 10 ಗಂಟೆ ತನಕ ಒಂದಷ್ಟು ಸ್ಟ್ರೀಮ್ಲೈನ್ ಇನ್ನೂ ಕೂಡ ಇಲ್ಲಿ ಲಭ್ಯ ಇದ್ದಾವೆ. 114 ಸೀಟ್ಗಳು ಲಭ್ಯ ಇದ್ದಾವೆ. ಆದ್ದರಿಂದ ನಮ್ಮ ತಾಲೂಕಿನ ಮಕ್ಕಳು ಏನಿದ್ದಾರೆ SC ST ಸಮುದಾಯದ ಮಕ್ಕಳು ದಯವಿಟ್ಟು ತುಂಬ ಒಳ್ಳೆ ಹಾಸ್ಟೆಲ್ ಇದೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕಂತ ನಾನು ಈ ಮನವಿ ಮಾಡ್ತಾಯಿದ್ದೀನಿ. ಸರ್, ಇವತ್ತು ಶೌಚಾಲಯಕ್ಕೆ ಇಲ್ಲಿ ಒಳಗಡೆ ಶೌಚಾಲಯ ನೋಡಿದ್ರಿ, ಅದು ಸ್ವಲ್ಪ ಗಲೀಜಾಗಿ ಕಾಣಿಸ್ತು, ಅದ್ರ ಬಗ್ಗೆ ಈಗ ಏನಾಗಿದೆ, ಅದು ನಿರ್ಮಿತಿ ಕೇಂದ್ರದಿಂದ ಈಗ ಆಲ್ರೆಡಿ ಅದನ್ನು ಏನು ಮಾಡ್ತಾ ಇದ್ದಾರೆ, ಡೆವಲಪ್ ಮಾಡ್ತಾ ಇದ್ದಾರೆ. ಅವರು ಕೂಡ ಮಾತಾಡಿದಾಗ ಇನ್ನು ಒಂದು ತಿಂಗಳೊಳಗೆ ಅದನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆನೂ ಮಾತಾಡಿದ್ದೀನಿ. ಇನ್ನು 15ರಿಂದ 20 ದಿವಸದೊಳಗಾಗಿ ಅದು ಸರಿ ಹೋಗುತ್ತೆ. ಆಮೇಲೆ ಒಂದು ಮ್ಯಾಟ್ ಹಾಕೊಂಡಿದ್ವಿ, ಅಲ್ಲೊಂದು ಮ್ಯಾಟ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಬಾತ್ರೂಮ್ ವಾಶ್ರೂಮ್ಗೆ ಹೋಗಿ ಬಂದ ಮಕ್ಕಳು ಸ್ವಲ್ಪ ಇದಿತ್ತು. ಅಲ್ಲಿ ಮ್ಯಾಟ್ ಹಾಕಿದ ಕೂಡ ಅದು ಸಮಸ್ಯೆ ಸಾಲ್ವ್ ಆಗುತ್ತೆ. ಆಮೇಲೆ ಇಲ್ಲಿ ರೂಮ್ ಒಳಗೆ ಒಂದಷ್ಟು ಹ್ಯಾಂಗರ್ಸ್ ಇಲ್ಲದೆ ಇರೋದ್ರಿಂದ
ಅವನ್ನೆಲ್ಲನೂ ಕೂಡ ಬಟ್ಟೆಗಳನ್ನೆಲ್ಲ ಬೆಡ್ ಮೇಲೆ ಹಾಕಿದ್ರು. ಅದನ್ನು ಕೂಡ ಹ್ಯಾಂಗರ್ಸ್ ಪ್ರೊವೈಡ್ ಮಾಡೋಕ್ಕಿನ್ನು ಡಸ್ಟ್ಬಿನ್ ಪ್ರೊವೈಡ್ ಮಾಡೋಕ್ಕೆ ಹೇಳಿದ್ವಿ ಪ್ರತಿ ರೂಮ್ಗೂ. ಇವೆಲ್ಲ ಆದರೂ ಕೂಡ ಒಂದು ಚೆನ್ನಾಗಾಗುತ್ತೆ. ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಇಂಟರ್ನೆಟ್ ಕೇಳಿದ್ದಾರೆ. ಆಮೇಲೆ ಇಂಟರ್ನೆಟ್ಟನ್ನು ಅವರು ಬೇರೆ ಉದ್ದೇಶಕ್ಕೆ ಅಂದರೆ ಈಗೆಲ್ಲ ಯಾಕಂದರೆ ಇವೆಲ್ಲನೂ ಕೂಡ ಏನಾಗುತ್ತೆ, ಇವೆಲ್ಲ ಟೀನೇಜು, ಅದನ್ನು ದುರುದ್ದೇಶ ಅಂದರೆ ಬೇರೆ ಉದ್ದೇಶಕ್ಕೆ ಬಳಸ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಲ್ಲೊಂದು ಕ್ಯಾಮ್ರಾ ಅಳವಡಿಸಿ ಇಂಟರ್ನೆಟ್ ವ್ಯವಸ್ಥೆನ ಪ್ರೊವೈಡ್ ಮಾಡುವಂಥ ವ್ಯವಸ್ಥೆನ ಮಾಡ್ತೀವಿ. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಅಂಜಿನಪ್ಪ, ಹಾಸ್ಟೆಲ್ ವಾರ್ಡನ್ ನಾಗರಾಜು, ಸುಕನ್ಯಾ, ಕಂದಾಯ ಇಲಾಖೆಯ ಖಾದರ್, ಅಮರ್ನಾರಾಯಣ್, ಗಿರೀಶ್ ಮತ್ತು ಹಾಸ್ಟೆಲ್ನ ಸಿಬ್ಬಂದಿ ವರ್ಗ ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕೆಲವು ರೈತರ ವಿರೋಧದ ನಡುವೆಯೂ ಸಹ ರೈತರ ಜಮೀನುಗಳಿಗೆ ದಾರಿ ಗುರುತಿಸುವಲ್ಲಿ ಸರ್ವೆ ಕಾರ್ಯ ಅಂಕಾಲಮಡುಗು ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಅಂಕಾಲಮಡುಗು ಗ್ರಾಮದಲ್ಲಿ ಸರ್ವೆ ನಂಬರ್ 99ರಲ್ಲಿ ಸರ್ಕಾರಿ ಜಮೀನಿನಲ್ಲಿ ರೈತರ ಹೊಲಗಳಿಗೆ ದಾರಿ ಗುರುತಿಸಿಕೊಡಿ ಎಂದು ರೈತರು ಅರ್ಜಿ ಸಲ್ಲಿಸಿದ್ದು, ಅದರಂತೆ ಇಂದು ಮುಂಗಾನಹಳ್ಳಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕಿನ ಸರ್ವೆ ಇಲಾಖೆ ಅಧಿಕಾರಿಗಳು ದಾರಿ ಗುರುತಿಸಿ ಮುಂದಿನ ಪ್ರಸ್ತಾವನೆಗಾಗಿ ತಹಸೀಲ್ದಾರ್ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ಈ ವೇಳೆ ಕೆಲವರು ಸರ್ಕಾರಿ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿರುವ ರೈತರು ನಮ್ಮ ಜಮೀನಿನಲ್ಲಿ ದಾರಿ ಬಿಡುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ. ಇದರಿಂದ ಕೆಲ ಕಾಲ ಹೈಡ್ರಾಮವೇ ನಡೆಯಿತು. ಬಟ್ಲಹಳ್ಳಿ ಪೊಲೀಸರು ಮುಂದಾಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸರ್ವೆ ಕಾರ್ಯ ಮುಂದುವರಿಯಲು ಅನುವು ಮಾಡಿಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಒಂದು ದಯವಿಟ್ಟು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮಗೂ ಅವ್ರಿಗೂ ಅಲ್ಲಿ ಜಮೀನು ಗಲಾಟೆ ಇದೆ ಸರ್, ಅದನ್ನ ಬಂದು ಮಾಡ್ಕೊಂಡಿದ್ದೀವಿ. ನಮಗೆ ನಮ್ಗೆ ಗಲಾಟೆ ಮಾಡಿ ಸಾಹೇಬ್ರೆ ದಾರಿ ಮಾಡ್ಕೊಡ್ತಾ ಇದ್ದೀರ ಅಷ್ಟೇ. ನೀವು ಪಂಚಾಯತಿಯಲ್ಲಿ ಆಫ್ ಮರ್ಡರ್ ಕೇಸ್ಗಳೆಲ್ಲ ಇದೆ ಸರ್. ನಾವು ಅಷ್ಟು ರಾಮಾಯಣಗಳು ಬಿದ್ದು ನಾವು ಅಲ್ಲಿ ಬಿಟ್ಬಿಟ್ಟು ಇಲ್ಲಿಗೆ ಬಂದಿರೋದು. ಇವಾಗ ತಿರ್ಗಾ ತಗೊಂಡ್ ಬಂದು ಅದೇ ರಾಮಾಯಣಗಳು ಇಡ್ತಾ ಇದೀರ ಇಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟು. ಮೇಲಧಿಕಾರಿಗಳಿಗೆ ಹೋಗ್ಬಿಟ್ಟು ಮಾತಾಡ್ಸಿ ನೀನ್ ಮೇಲಧಿಕಾರಿಗಳಿದ್ದಾರೆ ಅವ್ರು ನೀನ್ ಕುಂದ್ಕೊಡ್ತೀವಿ ನೀನು ಇಲ್ಲಿ ಬೈಲ್ ಹೇಳ್ತೀನಿ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದ ಅಮಿತ್ ಶಾ ಅವರಿಗೆ ಹೇಳಿ ಧಿಕ್ಕಾರ. ಅಮಿತ್ ಶಾ ಅವರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನ ಖಂಡಿಸಿ ಹಾಗೂ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ತಾಲೂಕು ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕಾಂಗ್ರೆಸ್ ಮುಖಂಡರು ಪ್ರತಿಭಟಿಸಿ ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ರಾಷ್ಟ್ರಪತಿಗಳಿಗೆ ತಲುಪಿಸುವಂತೆ ಶಿರಸ್ತೇದಾರ್ ಶೋಭಾ ಅವರಿಗೆ ಮನವಿ ಪತ್ರ ನೀಡಿದ್ದಾರೆ. ಅಮಿತ್ ಶಾ ಅವರು
ಮಾತನಾಡಿರುವಂಥ ವಿಷಯವನ್ನು ದೇಶಾದ್ಯಂತ ದಲಿತ ಸಂಘಟನೆಗಳು ಖಂಡಿಸುತ್ತಾ ಈ ದಿನ ಅವರು ಗೃಹ ಮಂತ್ರಿ ಹುದ್ದೆಯಲ್ಲಿ ಇರಬೇಕಾದ್ರೆ ಸಾವಿರಾರು ಜನ ಅವ್ರಿಗೆ ಒಂದು ಗೌರವವನ್ನು ಕೊಡ್ತಾರೆ. ಅವ್ರಿಗೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ಯಾರೇ ಆಗ್ಬೋದು, ಅವರು ವ್ಯಕ್ತಿತ್ವಕ್ಕೆ ಗೌರವ ಕೊಡೋದಲ್ಲ. ಅವ್ರಿಗೆ ಇರುವಂಥ ಒಂದು ಹುದ್ದೆ ಏನಿದೆಯೋ ಆ ಹುದ್ದೆಗೆ ಸಾವಿರಾರು ಜನ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಗೌರವವನ್ನು ಅವರು ಕೈಬಿಟ್ಟು, ಆದರೆ ನನಗೆ ಇರುವಂಥದ್ದು ಭಗವಂತ, ನಾನು ಬಂದಿರೋದು ಭಗವಂತನ ಹೆಸರಲ್ಲಿ. ಅಮಿತ್ ಸಾವ್ರೆ, ನಿಮಗೊಂದು ಪ್ರಶ್ನೆ ಕೇಳ್ತೀವಿ. ಭಗವಂತ ಭಗವಂತ ಅನ್ನೋ ನೀವು ಒಂದು ಮಾತು ಹೇಳಬೇಕಾದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಭಗವಂತರುಗಳಿದ್ದಾರೆ? ಯಾವ ಭಗವಂತನ ನೀನು ನೆನಪಿಸ್ಕೊಳ್ತೀಯ? ಆದರೆ ನಮ್ಮ ದಲಿತ ಜನಾಂಗದವರು ಯಾವ ಭಗವಂತರನ್ನು ನೆನೆಸ್ಕೊಳ್ಳಲ್ಲ. ನಮ್ಗೆ ಇರುವಂಥ ಪೂಜ್ಯ ದೇವರಾದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಗೆ ಕೊಟ್ಟಿರುವಂಥ ಒಂದು ಗ್ರಂಥ ಅದೇ ಸಂವಿಧಾನ. ನಮ್ಗೆ ಇರುವಂಥ ಒಂದು ಧರ್ಮ ಅದೇ ಬೌದ್ಧ ಧರ್ಮ. ಈ ನಿಟ್ಟಿನಲ್ಲಿ ನಾವು ಇವತ್ತು ಏನು ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಹಕ್ಕುಗಳಲ್ಲಿ ಇವತ್ತು ಎಲ್ಲ ಜನಪ್ರತಿನಿಧಿಗಳು ಅವರದೇ ಆದಂಥ ಒತ್ತುಗಳ ಗೌರವವನ್ನು ಕೊಡ್ತಾ ಇದ್ದಾರೆ. ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನಾವು ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆ ಏನು ಅಂತಂದರೆ, ಇವತ್ತು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕಂಡುಕೊಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಲೋಕಸಭೆಯಲ್ಲಿ ಅವಮಾನಿಸಿ, ಇವತ್ತು ಅಮಿತ್ ಶಾ ಅವರು ಅವಮಾನಿಸಿ ಈ ಒಂದು ದೇಶಕ್ಕೆ ಒಂದು ಕಳಂಕವಾದಂಥ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ. ಈ ವೇಳೆ ದಲಿತ ಸಂಘಟನೆಗಳ ಮುಖಂಡರಾದ ಎಲ್ಲೂಡು MN ನಾರಾಯಣಪ್ಪ, LN ಈಶ್ವರಪ್ಪ, ಕಾಡೇಹಳ್ಳಿ ಕದಿರಪ್ಪ, ಜೀವಿಕಾ ಚೆನ್ನರಾಯಪ್ಪ, ರಾಜು, ರವಣಪ್ಪ, ನಾರಾಯಣಪ್ಪ, ಇಸ್ಕೂಲಪ್ಪ ಸೇರಿದಂತೆ ಇತರರು ಇದ್ದರು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಚಾಲಕನ ಎಡವಟ್ಟು, ಯಮದೂತನಂತೆ ಆದ ಕ್ಯಾಂಟರ್, ಪಶುವೈದ್ಯಕೀಯ ವಿದ್ಯಾರ್ಥಿನಿ ದಾರುಣ ಸಾವು. ಗ್ರಾಮಸ್ಥರ ಸಮಸ್ಯೆ ಆಲಿಕೆ, ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಮೆಚ್ಚುಗೆ, ಫುಲ್ ಫಿದಾ ಆದ ಗ್ರಾಮಸ್ಥರು. ಕನ್ನಡ ಭವನಕ್ಕೆ ಅಂತಿಮ ಸ್ಪರ್ಶ, ಗುಣಮಟ್ಟದ ಬಗ್ಗೆ ಅಪಸ್ವರ, ಅಸಮಾಧಾನ ಹೊರಹಾಕಿದ ಕಲಾವಿದರು. ರೇಷ್ಮೆ ಕೃಷಿಗೆ ತಂತ್ರಜ್ಞಾನ ಅಗತ್ಯ, ಇಳುವರಿ ಜೊತೆಗೆ ಗುಣಮಟ್ಟ ಕಾಪಾಡಿಕೊಳ್ಳಿ, ಭೋಜಣ್ಣ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್. Yeah.